ನೆರೆದಿರುವ ಸಹೋದರ ಸಹೋದರಿಯರೇ, ಈಗ ಈ ಪ್ರಜ್ಞೆಯ ಅಧ್ಯಯನ ಎರಡನೆಯ ಭಾಗವಾಗಿರ್ತಕ್ಕಂಥ ಆಸೆ, ರಸಭಾವ ಮತ್ತು ಇಚ್ಛೆ, ಈ ಪುಸ್ತಕದ ಎರಡು ವಿಷಯಗಳನ್ನು ತೆಗೆದುಕೊಂಡು ನಾನು ಹಿಂದೆ ಮಾತನಾಡಿದೆ. ಆಶೆಯ ವಿಷಯ, ಆಮೇಲೆ ರಸಭಾವಗಳ ವಿಷಯ. ಇಂದು ಇಚ್ಛಾಶಕ್ತಿ, ಇದರ ಒಂದು ಉಗಮ, ಪ್ರಾರಂಭ, ಅದರ ಬೆಳವಣಿಗೆ ಮತ್ತು ಇದರ ಉಪಯೋಗಗಳು, ಅದರ ಬಗ್ಗೆ ಇವತ್ತು ಭಾಷಣ ಇದೆ. ನಮ್ಮ ಪುರುಷಾತ್ಮನಿಗೆ 3 ಮುಖಗಳಿವೆ. ಅಂದರೆ ಅವನಲ್ಲಿ 3 ಶಕ್ತಿಗಳು ಅಂತರ್ಗತವಾಗಿವೆ. ಇವುಗಳನ್ನು ಇಂಗ್ಲೀಷ್ನಲ್ಲಿ ವಿಲ್, ವಿಸ್ಡಮ್, ಆಕ್ಟಿವಿಟಿ ಅಂತ ಕರೀತಾರೆ. ಇಚ್ಛೆ, ಜ್ಞಾನ ಮತ್ತು ಕ್ರಿಯಾಶಕ್ತಿ. ಈ 3 ಕೂಡ ನಮ್ಮ ಪುರುಷಾತ್ಮನ 3 ಮುಖಗಳು. ಅದೇ ರೀತಿಯಲ್ಲಿ ಈಶ್ವರನಿಗೂ ಕೂಡ 3 ಮುಖಗಳಿವೆ. ಅವುಗಳನ್ನ ನಾವು ಬ್ರಹ್ಮ, ವಿಷ್ಣು, ಈಶ್ವರ ಅಂತ ಕರಿತೀವಿ. ಈ ಇಚ್ಛೆ, ಜ್ಞಾನ, ಕ್ರಿಯೆ, ಈ 3 ಶಕ್ತಿಗಳೂ ಅಂತಸ್ಥವಾಗಿವೆ ಪುರುಷಾತ್ಮನಲ್ಲಿ ಅಷ್ಟೇ. ಅವು ಹೊರಗಡೆ ಬರಬೇಕಾಗಿದೆ, ಬೆಳಕನ್ನು ಕಾಣಬೇಕಾಗಿದೆ. ಹೇಗೆ ಒಂದು ವೃಕ್ಷದ ಬೀಜದಲ್ಲಿ ವೃಕ್ಷದಲ್ಲಿರ್ತಕ್ಕಂಥ, ವೃಕ್ಷವಾಗಿ ಬೆಳೆಯತಕ್ಕಂಥ ಶಕ್ತಿ ಅಂತಸ್ಥವಾಗಿದೆ, ಆದರೆ ಬೀಜವೇ ವೃಕ್ಷ ಅಲ್ಲ. ಒಂದು ಆಲದ ಬೀಜ ತೆಗೆದುಕೊಂಡ್ರೆ ಅತಿ ಸಣ್ಣ ಬೀಜ, ಅದನ್ನು ನೋಡಿದ್ರೆ ಇದನ್ನ ಒಂದು ಆಲದ ಮರ ನಿಜವಾಗಿಯೂ ಬೆಳೆಯುತ್ತೆ ಅಂತ ಅನುಮಾನ ಆಗುತ್ತೆ. ಆದರೆ ನಾವು ಇಂಥ ಒಂದು ಸೋಜಿಗಕ್ಕೆಲ್ಲ ವಿ ಹ್ಯಾವ್ ಬಿಕಮ್ ಇಮ್ಯೂನ್ ಟು ಇಟ್. ಪ್ರಕೃತಿಯಲ್ಲಿ ಎಷ್ಟೊಂದು ಸೋಜಿಗದ ಸಂಗತಿಗಳು ನಡೀತಾ ಇವೆ, ಅವು ನಮ್ಮ ಮೇಲೆ ಯಾವ ಪ್ರಭಾವವನ್ನು ಬೀರೋದಿಲ್ಲ. ಯಾಕೆಂದರೆ ನೋಡಿ 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 ನಮಗೆ ರೂಢಿಯಾಗ್ಬಿಟ್ಟಿದೆ. ತಾಯಿಯ ಗರ್ಭದಲ್ಲಿ ಒಂದು ಸಣ್ಣ, ಒಂದೇ ಒಂದು ಝೈಗೋಟ್ ಅಂತ ಕರೀತಾರೆ, ಒಂದೇ ಒಂದು ಸಣ್ಣ ಜೀವಕಣ, ಅದರಿಂದ ಒಂದು ಶಿಶು ಬೆಳೆಯಿತು. ಅದು ಮುಂದೆ ಒಂದು ದೊಡ್ಡ ಯುವಕ ಅಥವಾ ಯುವತಿ, ದೊಡ್ಡ ದೇಹದ ಯುವಕ ಯುವತಿ ಆಗುತ್ತೆ. ಆ ಬೀಜಾಣುವನ್ನು ನಾವು ಮೊದಲು ನೋಡಿದಾಗ ಇದರಲ್ಲಿ ಇಂಥ ಒಂದು ಮನುಷ್ಯನ ಆಗ್ತಕ್ಕಂಥ ಅಂತಸ್ಥ ಗುಣ ಇದೆ ಅಂತ ಯಾರಿಗೂ ಅನಿಸೋದಿಲ್ಲ. ಹಾಗೆ ಪ್ರಕೃತಿಯಲ್ಲಿ ಇದು ಸೋಜಿಗ ನಡೀತಾನೇ ಇದೆ. ಆ ಆಲದ ಮರದ ಬೀಜವನ್ನು ನಾವು ಭೂಮಿಯಲ್ಲಿ ಹಾಕಿ ಅದಕ್ಕೆ ಸರಿಯಾಗಿ ಆಹಾರ, ಅಂದರೆ ಅದಕ್ಕೆ ಲವಣಗಳು, ಗೊಬ್ಬರ, ಮಳೆ, ಶಾಖ, ಸೂರ್ಯನ ಕಿರಣ ಎಲ್ಲ ಬಿತ್ತು ಅಂದರೆ ಕಾಲಕ್ರಮದಲ್ಲಿ ಅದರಿಂದ ಮೊಳಕೆ ಒಡೆದು ಒಂದು ದೊಡ್ಡ ಮರ ಬೆಳೆಯುತ್ತೆ. ಎಷ್ಟೋ ದಿನ ಬೇಕು. ಅದೇ ರೀತಿಯಲ್ಲಿ ನಮ್ಮ ಪುರುಷಾತ್ಮ ದೇವರಲ್ಲಿರ್ತಕ್ಕಂಥ ಎಲ್ಲ ಶಕ್ತಿ ಸಾಮರ್ಥ್ಯಗಳನ್ನು, ಗುಣಗಳನ್ನು ತನ್ನೊಳಗೆ ಅಂತಸ್ಥವಾಗಿ ಪಡ್ಕೊಂಡಿದ್ದಾನೆ. ಆದರೆ ಇವು ಇನ್ನೂ ಕೂಡ ಬೀಜ ರೂಪದಲ್ಲಿವೆ, ವೃಕ್ಷ ರೂಪಕ್ಕೆ ಬರಬೇಕು. ಅದಕ್ಕೋಸ್ಕರ ಜೀವಾತ್ಮ, ಆ ಪುರುಷಾತ್ಮ ಏನಂತಾರೆ, ನಾನು ಕೆಳಗಿನ ಪ್ರಪಂಚಗಳಿಗೆ ಇಳಿಬೇಕು, ಅಲ್ಲಿ ನನ್ನಲ್ಲಿ ಅಂತಸ್ಥವಾಗಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯಗಳನ್ನು ನಾನು ಬೆಳೆಸ್ಕೊಳ್ಬೇಕು ಅಂತ ಹೇಳಿ ಅವನು ಇಚ್ಛಿಸ್ತಾನಂತೆ. ಅದರಿಂದ ನಾವು ಒಬ್ಬೊಬ್ಬರು ಕೂಡ ನಮ್ಮ ಸ್ವಂತ ಇಚ್ಛೆಯಿಂದ ಈ ಸಂಸರಣೆಗೆ ಇಳಿದಿದ್ದೀವಿ. ಯಾರೋ ನಮ್ಮನ್ನು ನೂಕಿಲ್ಲ, ದೇವರು ನಮ್ಮನ್ನು ನೂಕ್ಬಿಟ್ಟಿದ್ದಾನೆ. ಈ ಸಂಸರಣೆಯೊಳಕ್ಕೆ ನಮ್ಮ ಕಷ್ಟ ಸುಖ ಕೊಡ್ತಾ ಇದ್ದಾನೆ. ಯಾರಪ್ಪ ಕೇಳಿದ್ರು ನಾನೇನೇ ಇದನ್ನು ಬೇಡ್ಕೊಂಡ ಅಂತ ಹೇಳಿ ನಾವು ಒಂದೊಂದ್ಸಲ ಅನ್ಕೋತೀವಿ. ಆದರೆ ನಾವು ನಮ್ಮ ಸ್ವಂತ ಇಚ್ಛೆಯಿಂದ ಈ ಸಂಸರಣೆ ಅನ್ನೋ ಒಂದು ಪ್ರವಾಹಕ್ಕೆ ನಾವೇ ಧುಮುಕಿದ್ದೀವಿ. ಯಾರು ಆ ತರಹ, ಯಾವ ಪುರುಷಾತ್ಮನು ಆ ತರಹ ಇಚ್ಛಿಸಿಲ್ವೋ ಅವರಲ್ಲೇ ಉಳ್ಕೊಂಡಿದ್ದಾರೆ, ಅವನು ಪಾದಕ ಲೋಕದಲ್ಲೇ ಇರ್ತಾರೆ. ಅದರಿಂದ ಯಾರ್ಯಾರು ಆ ರೀತಿ ಇಚ್ಛಿಸಿದ್ವೋ ಅಂಥ ಪುರುಷಾತ್ಮರು ಕೆಳಗೆ ಇಳಿದು ಬರ್ತಾರೆ. ಆ ರೀತಿ ಇಚ್ಛಿಸಿದವರಲ್ಲಿ ನಾವೆಲ್ಲ ಸೇರಿದ್ದೀವಿ. ಪುರುಷಾತ್ಮ ಅವನ ಲೋಕದಲ್ಲಿ ಅವನಿಗೆ ಎಲ್ಲ ಶಕ್ತಿಗಳು ಕೂಡ ಒಳಗಡೆ ಇವೆ. ತನ್ನ ಲೋಕದಲ್ಲಿ ಇರಬೇಕಾದಂಥ ಎಲ್ಲ ಶಕ್ತಿಗಳನ್ನು ಅವನು ಹೊಂದಿದ್ದಾನೆ. ಆದರೆ ಕೆಳಗಿನ ಲೋಕಗಳಲ್ಲಿ ವ್ಯವಹರಿಸುವಂಥ ಶಕ್ತಿ ಇಲ್ಲ ಅವನಿಗೆ. ಆದ್ದರಿಂದ ಕೆಳಗಿನ ಲೋಕಗಳಲ್ಲಿ ಅವನು ದೇಹಗಳನ್ನು ಧರಿಸ್ಕೋಬೇಕು, ಇಲ್ಲಿಯ ಅನುಭವಗಳನ್ನು ಪಡ್ಕೊಳ್ಬೇಕು. ಅದರ ಮೂಲಕವೇ ಅವನ ಶಕ್ತಿಗಳು ಬೆಳಿಬೇಕು. ಈಗ ಒಂದು ಮಗು ಬೆಳಿಬೇಕಾದ್ರೆ ಅದಕ್ಕೆ ಆಹಾರ ಬೇಕು, ಪಾನೀಯ ಬೇಕು, ಪೋಷಣೆ ಬೇಕು, ತಾಯಿಯ ಒಂದು ಜಾಗರೂಕವಾಗಿರ್ತಕ್ಕಂಥ ಎಚ್ಚರಿಕೆ ಬೇಕು, ಎಲ್ಲ ಬೇಕು. ತಾಯಿ ಗಮನಿಸದೆ ಹೋಯ್ತು ಅಂತಂದರೆ ಮಗು ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. ಯಾರಾದರೂ ಅದನ್ನು ನೋಡ್ಕೋತಿರ್ಬೇಕು ಬೆಳೆದು ದೊಡ್ಡದಾಗುವವರೆಗೂ. ಅದೇ ರೀತಿಯಲ್ಲಿ ನಾವು ಪುರುಷಾತ್ಮರು ಕೆಳಗಿಳಿದಾಗ ನಮ್ಮನ್ನು ನೋಡ್ಕೊಳ್ತಾರೆ.
ಶಿಶು ರೂಪದಲ್ಲಿರ್ತೀವಲ್ಲ, ಬ್ರಹ್ಮ, ವಿಷ್ಣು, ಈಶ್ವರ, ಆ ವಿಷ್ಣು ಚೈತನ್ಯ ನಮ್ಮನ್ನು ಉದ್ದಕ್ಕೂ ಕಾಪಾಡ್ಕೊಂಬರುತ್ತೆ. ವಿಷ್ಣುವಿನ ಗರ್ಭದಲ್ಲಿ ಇದ್ದಂಗೆ ಇರ್ತೀವಿ ನಾವು, ಉದ್ದಕ್ಕೂ ಒಂದೊಂದು ಲೋಕವಾಗಿ ಕೆಳಗಿಳ್ಕೊಂಡು ಬರ್ತೀವಿ. ಮೊದಲು ಅನುಪಾದಕ ಲೋಕದಿಂದ ಕೆಳಗಿನ ಮೆಟ್ಲು ಆತ್ಮಲೋಕಕ್ಕೆ ಇಳಿದಾಗ ಆ ಪುರುಷಾತ್ಮ ಅಲ್ಲಿ ತನ್ನ ಒಂದು ಪರಮಾಣು, ಶಾಶ್ವತ ಒಂದು ಪರಮಾಣುವನ್ನು ಅವನು ಜೋಡಿಸ್ಕೊತಾನೆ. ಆ ಲೋಕದ ಒಂದು ಪರಮಾಣುವನ್ನು ಜೋಡಿಸ್ಕೊಳ್ಳೋಕ್ಕೂ ಅವನಿಗೆ ಶಕ್ತಿ ಇಲ್ಲ. ದೇವತೆಗಳು ಅವನಿಗೆ ಸಹಾಯ ಮಾಡ್ತಾರೆ. ಅವನು ಒಂದು ಸೂತ್ರವನ್ನು ಎಳಿಬಿಡ್ತಾನೆ ಮೇಲೆ ಅನುಪಾದಕ ಲೋಕದಿಂದ. ಯಾಕೆಂದರೆ ಅಲ್ಲಿಂದ ಕೆಳಗಿಳಿದು ಬರೋಕ್ಕೆ ಅವನಿಗೆ ಆಗಲ್ಲ. ಅವನು ಎಷ್ಟು ಅಲ್ಲಿ ಸೂಕ್ಷ್ಮವಾಗಿದ್ದಾನೆ, ಅವನ ಸ್ಪಂದಗಳು ಹೇಗಿರ್ತವೆ ಅಂದರೆ ಕೆಳಗಿನ ಲೋಕಗಳಿಗೆ ಅವನು ಇಳಿಯೋದಕ್ಕೆ ಸಾಧ್ಯ ಇಲ್ಲ. ಒಂದು ಸೂತ್ರ, ಒಂದು ದಾರ, ಒಂದು ತಂತು, ಒಂದು ರಶ್ಮಿ, ಒಂದು ಕಿರಣ, ಅದನ್ನು ಕೆಳಗೆ ಇಳಿಬಿಡ್ತಾನೆ. ಆತ್ಮಲೋಕದಲ್ಲಿ ಆ ಕಿರಣಕ್ಕೆ ಅಲ್ಲಿಯ ದೇವತೆಗಳು ಅವನಿಗೆ ಸೂಕ್ತವಾದ ಒಂದು ಶಾಶ್ವತ ಪರಮಾಣುವನ್ನು ಆರಿಸಿ ಅದಕ್ಕೆ ಜೋಡಿಸ್ತಾರಂತೆ. ಅಲ್ಲಿಂದಲೇ ಪ್ರಾರಂಭ ಆಗಿಬಿಡುತ್ತೆ ನಮ್ಮ ರೇಖೆ. ನಾವು ಯಾವ ರೇಖೆಗೆ ಸೇರಿದ್ದೀವಿ ಅನ್ನೋದು ಅದಕ್ಕೆ ಸರಿಯಾಗಿರ್ತಕ್ಕಂಥ ಪರಮಾಣುವನ್ನು ಅವರು ಜೋಡಿಸ್ತಾರಂತೆ. 7 ರೇಖೆಗಳಿವೆಯಲ್ಲ, ಅದರಲ್ಲಿ ಅವನು ಯಾವ ರೇಖೆಗೆ ಸೇರಿದವನು ಅನ್ನೋದು ಅವನು ಯಾವ ಒಬ್ಬ ಪ್ರಜಾಪತಿಯ ಮೂಲಕ ಹೊರಬಂದ ಈಶ್ವರನಿಂದ ಅನ್ನೋದ್ರ ಮೇಲೆ ಅವಲಂಬಿತವಾಗಿದೆ. ಆದ್ದರಿಂದ ಅವನ ರೇಖೆಗೆ ಸೂಕ್ತವಾಗಿರೋ ಒಂದು ಶಾಶ್ವತ ಪರಮಾಣುವನ್ನು ಜೋಡಿಸ್ತಾರೆ. ಅಲ್ಲಿಂದ ಬುದ್ಧಿಲೋಕಕ್ಕೆ ಇಳಿದಾಗ ಅಲ್ಲಿ ಬುದ್ಧಿಲೋಕದ ಒಂದು ಪರಮಾಣುವನ್ನು ಜೋಡಿಸ್ತಾರೆ ಆ ಸೂತ್ರಕ್ಕೆ. ಅಲ್ಲಿಂದ ಮನಸ್ಸಿನ ಲೋಕಕ್ಕೆ ಬಂದಾಗ ಅರೂಪಲೋಕದಲ್ಲಿ, ಅಂದರೆ ಮುಂದೆ ಅದರ ಸುತ್ತ ಕಾರಣದೇಹ ನಿರ್ಮಿತವಾಗುತ್ತೆ, ಅರೂಪಲೋಕದ ಒಂದು ಪರಮಾಣುವನ್ನು ಜೋಡಿಸ್ತಾರೆ. ಇದು 3 ಸಹ ಒಂದು ತ್ರಿಕೋಣಾಕಾರದಲ್ಲಿದೆ ಅಂತ ಹೇಳಿ ಆನಿ ಬೆಸೆಂಟ್ರು ಅವರ ಚಿತ್ರವನ್ನು ಕೊಟ್ಟಿದ್ದಾರೆ. ಸ್ಟಡಿ ಇನ್ ಕಾನ್ಷಿಯಸ್ನೆಸ್ ಮೊದಲನೇ ಭಾಗ ತಗೊಳ್ಳಿ, ಪ್ರಜ್ಞೆ ಅಧ್ಯಯನ ಮೊದಲನೇ ಭಾಗದಲ್ಲಿ ಆ ಚಿತ್ರ ಕೊಟ್ಟಿದ್ದಾರೆ. ತ್ರಿಕೋಣಾಕಾರದಲ್ಲಿರ್ತವೆ ಅವು. ಅದಕ್ಕೆ ಬಂದಿರತಕ್ಕಂಥ ಸೂತ್ರ ಅನುಪಾದಕ ಲೋಕದ ಪ್ರಕೃತಿಯಿಂದ ಬಂದಿರತಕ್ಕಂಥದ್ದು. ಇದು 3 ಪರಮಾಣುಗಳನ್ನು ಸೇರಿ ನಾವು ಜೀವಾತ್ಮ ಅಂತ ಕರಿತೀವಿ. ತೀಸಾ ಸೊಸೈಟಿ ಮೆಂಬರ್ಗಳು ಇದ್ರ ಬಗ್ಗೆ ಸ್ಪಷ್ಟವಾದ ಜ್ಞಾನವನ್ನು ಹೊಂದಿರಬೇಕು. ನಮ್ಮ ಜೀವಾತ್ಮ ಅಂತ ಹೇಳಿದ್ರೆ ಆತ್ಮಲೋಕದ ಒಂದು ಶಾಶ್ವತ ಪರಮಾಣು, ಬುದ್ಧಿಲೋಕದ ಶಾಶ್ವತ ಪರಮಾಣು ಮತ್ತು ಮನೋಲೋಕದ ಶಾಶ್ವತ ಪರಮಾಣು, ಈ 3 ಸೇರಿ ನಮ್ಮ ಜೀವಾತ್ಮ. ಮುಂದೆ ಅವುಗಳ ಸುತ್ತ ನಾವು ದೇಹವನ್ನು ಕಟ್ಕೊಳ್ತೇವೆ. ಆತ್ಮದೇಹ ಕಟ್ಕೊಳ್ತೇವೆ, ಬುದ್ಧಿದೇಹ ಕಟ್ಕೊಳ್ತೇವೆ, ಮನೋದೇಹ ಕಟ್ಕೊಳ್ತೇವೆ, ಕಾರಣದೇಹ. ಆದರೆ ಇದೆಲ್ಲ ನಡೆಯೋದು ಇನ್ನು ಯುಗಾಂತರಗಳ ನಂತರ. ಪ್ರಾರಂಭದಲ್ಲಿರೋದು ಇದು 3 ಪರಮಾಣುಗಳು ಮಾತ್ರವೇ ನಮ್ಮಲ್ಲಿ, ನಮ್ಮ ಜೀವಾತ್ಮನಿಗೆ. ಅಲ್ಲಿಂದ ಜೀವಾತ್ಮ ಅವನು ಊರ್ಧ್ವ ಮನೋಲೋಕದಲ್ಲಿ ಇರ್ತಾನೆ, ಅರೂಪಲೋಕದಲ್ಲಿ. ನನಗೆ ಇಲ್ಲಿಂದ ಕೆಳಗಿಳಿಯೋಕ್ಕಾಗಲ್ಲ ಅಂತಾನೆ ಅವನು. ನನ್ನಿಂದ ಇಲ್ಲಿಂದ ಇನ್ನು ಕೆಳಗಿಳಿಯೋದಕ್ಕೆ ಸಾಧ್ಯ ಇಲ್ಲ, ಅಲ್ಲಿ ಪ್ರಕೃತಿ ಬಹಳ ಹೊರಟು, ನಾನು ಬೆಳಿಬೇಕಲ್ಲ, ಏನು ಮಾಡೋದು? ಅಲ್ಲಿಂದ ಇನ್ನೊಂದು ತಾನು ಒಂದು ತಂತುವನ್ನು ಹೊರಗಡೆ ಬಿಡ್ತಾನೆ. ಆ ತಂತು ಅಂದರೆ ಅದು ಪುರುಷಾತ್ಮನಿಗೆ ಸೇರಿರೋ ತಂತುನೇ. ಈ ಸೂತ್ರಾತ್ಮ ಮೇಲಿಂದ ಯಾವ ಕೆಳಗಡೆ ಇಳಿದು ಬಂತೋ ಅದರ ಒಂದು ಕಂಟಿನ್ಯೂಯೇಷನ್, ಅದರ ಮುಂದುವರಿಕೆ. ಇದು ಬುದ್ಧಿಲೋಕದ ಪ್ರಕೃತಿಯಿಂದಾಗಿದೆ. ಇದುವರೆಗೂ ಬಂದಂಥ ಸೂತ್ರ ಅನುಪಾದಕ ಲೋಕದ ಪ್ರಕೃತಿಯಿಂದ ನಿರ್ಮಿತವಾಗಿತ್ತು. ಈಗ ಹೊರಡ್ತಾ ಇರೋದು, ಜೀವಾತ್ಮನಿಂದ ಹೊರಡ್ತಾ ಇರೋ ಸೂತ್ರ ಯಾವ ಪ್ರಕೃತಿಯಿಂದ ನಿರ್ಮಿತವಾಗಿದೆ? ಬುದ್ಧಿಲೋಕದ ಪ್ರಕೃತಿಯಿಂದ. ದಿ ಸಿಲ್ವರಿ ವೈಟ್ ಥ್ರೆಡ್ ಅಂತಾನೆ ಕೆಲವು ಕಡೆ ಗೋಲ್ಡನ್ ಥ್ರೆಡ್ ಅಂತಾನೆ. ಒಟ್ಟಿನಲ್ಲಿ ಅದು ಮಿಂಚುತ್ತಾ ಹೊಳಿತಾ ಇರ್ತಕ್ಕಂಥ ಒಂದು ಸೂತ್ರ. ಅದು ಇನ್ನೂ ಕೆಳಗಿನ ಲೋಕಗಳಿಗೆ ಇಳ್ಕೊಂಡು ಬರುತ್ತೆ. ಎಲ್ಲ ಪುರುಷಾತ್ಮರು ಹೀಗೆ ಒಂದೊಂದು ಮೆಟ್ಲಾಗಿ ಇಳಿದು ಬರ್ತಾರೆ. ವಿಷ್ಣು ಚೈತನ್ಯದ ಒಂದು ಪ್ರವಾಹ ಇವರನ್ನೆಲ್ಲ ಹೊತ್ಕೊಂಡು ಬರ್ತಾ ಇದೆ. ಅಲ್ಲಿಂದ ಅರೂಪಲೋಕದಿಂದ ಕೆಳಗಿಳಿದ್ರೆ ರೂಪಲೋಕ, ಕೆಳಗಿನ ಮನೋಲೋಕ. ಅಲ್ಲಿ ಪರಮಾಣುಗಳಿಲ್ಲ, ಬರೀ ಮಾಲಿಕ್ಯೂಲ್ಸೇ ಇರೋದು, ಅಣುಗಳು. ಅದರಲ್ಲಿ ಬಹಳ ಸೂಕ್ಷ್ಮವಾದ ಒಂದು ಅಣುವನ್ನು ಅದಕ್ಕೆ ಜೋಡಿಸ್ತಾರೆ ಆ ಸೂತ್ರಕ್ಕೆ. ಮುಂದೆ ಮನೋದೇಹ ಇದ್ರ ಸುತ್ತ ನಿರ್ಮಿತವಾಗುತ್ತೆ. ಅಲ್ಲಿಂದ ಸೂತ್ರ ತಿರ್ಗಾ ಒಂದು ಕಲ್ಪಕಾಲ ಬೇಕು ಒಂದೊಂದು ಮೆಟ್ಲಾಗಿ ಇಳಿದು ಬರೋಕ್ಕೆ. ಏನು ಈಗ ನಾನು ಹೇಳ್ಬಿಡ್ತೀನಿ 1 ಗಂಟೆಯಲ್ಲಿ ಎಲ್ಲನೂ. ಅವನು ಒಂದೊಂದು ಮೆಟ್ಲು ಇಳಿದು ಬರಬೇಕಾದ್ರೆ ಒಂದು ಲೋಕದಿಂದ ಇನ್ನೊಂದು ಲೋಕಕ್ಕೆ ಒಂದೊಂದು ಚೈನ್ ಪೀರಿಯಡ್. ಒಂದು ಚೈನ್ ಪೀರಿಯಡ್ ಅಂದರೆ ಎಷ್ಟಾಯಿತು? ಒಂದು ಗ್ರಹಮಾಲೆಯ ಕಾಲ ಬೇಕು. ಅಷ್ಟರಿಂದ ಒಂದು ಭೂತವರ್ಗದಿಂದ ಇನ್ನೊಂದು ಭೂತವರ್ಗಕ್ಕೆ ಹೋಗ್ಬೇಕಾದ್ರೆ, ಅಥವಾ ಮೇಲಿಂದ ಒಂದೊಂದು ಮೆಟ್ಲು ಇಳ್ಕೊಂಡು ಬರಬೇಕಾದ್ರೆ ಒಂದು ಗ್ರಹಮಾಲೆಯ ಕಾಲ. ಹೀಗೆ ರೂಪಲೋಕಕ್ಕೆ ಬಂದು ಅಲ್ಲಿ ಒಂದು ಅಣುವನ್ನು ಜೋಡಿಸ್ಕೋತಾನೆ.
ಆ ಸೂತ್ರಕ್ಕೆ ಜೋಡಿಸ್ತಾರೆ ದೇವತೆಗಳು. ಅಲ್ಲಿಂದ ಕಾಮಲೋಕಕ್ಕೆ ಇಳಿದಾಗ ಅಲ್ಲಿ ಒಂದು ಪರಮಾಣು, ಅಲ್ಲಿಂದ ಭೂಲೋಕಕ್ಕೆ ಇಳಿದಾಗ ಅತಿವಾಯು ತತ್ವದ ಒಂದು ಪರಮಾಣು. ಯಾಕೆಂದರೆ ಈ ನಮ್ಮ ವಿಸಿಬಲ್ ವರ್ಲ್ಡ್ ಇದೆಯಲ್ಲ, ಕಣ್ಣು ಕಾಣುವ ಸ್ಥೂಲ ಪ್ರಪಂಚ, ಇದರಲ್ಲಿರ್ತಕ್ಕಂಥದ್ದು ಯಥಾ ಪ್ರಕಾರ ಥಿಯಾಸಫಿ ದೃಷ್ಟಿಯಿಂದ ಇವೆಲ್ಲವೂ ಕೂಡ ಮಾಲಿಕ್ಯೂಲ್ಸ್, ಅಣುಗಳು. ಘನವಸ್ತು, ದ್ರವ ವಸ್ತು, ಅನಿಲ ವಸ್ತು, ಇದರೊಳಗಿರೋದೆಲ್ಲ ಸೈಂಟಿಸ್ಟ್ ಆಟಮ್ಸ್ ಅಲ್ಲ. ಇದು ನಾವು ಹೇಳ್ತಾ ಇರೋದು ಅಲ್ಟಿಮೇಟ್ ಫಿಸಿಕಲ್ ಆಟಮು. ಇದರಲ್ಲಿ ಅತಿ ಸೂಕ್ಷ್ಮವಾಗಿರೋ ಒಂದು ಅತಿವಾಯು ತತ್ವದ ಪರಮಾಣುವನ್ನು ಆ ಸೂತ್ರಕ್ಕೆ ಜೋಡಿಸ್ತಾರೆ. ಇಲ್ಲಿಗೆ ಎಷ್ಟಾಯಿತು? 5 ಶಾಶ್ವತ ಪರಮಾಣುಗಳು, 1 ಶಾಶ್ವತ ಅಣು, ಎಲ್ಲ ಸೇರಿದ್ರೆ 6 ಆಯಿತು. ಇವು ಆ ಸೂತ್ರಾತ್ಮದಲ್ಲಿರುತ್ತವೆ. ಇವು ಮನುಷ್ಯ ಮೇಲಿಂದ ಕೆಳಗಿಳಿದು ಬಂದಾಗ ಪ್ರಾರಂಭ ಆದದ್ದು, ಪುನಃ ಅವನು ಜೀವನ್ಮುಕ್ತನಾಗಿ ಹಿಂದಿರುಗುವವರೆಗೂ ಕೂಡ ಈ ಸೂತ್ರಾತ್ಮ ಉಳ್ಕೊಂಡಿರುತ್ತೆ. ಆ ಒಂದೊಂದು ಶಾಶ್ವತ ಪರಮಾಣುವಿನಲ್ಲೂ ನಮ್ಮ ಒಂದೊಂದು ಜನ್ಮದ ಎಲ್ಲ ಜನ್ಮಗಳ ಅನುಭವಗಳು ಕೂಡ ಸ್ಪಂದ ರೂಪದಲ್ಲಿ ಶೇಖರವಾಗಿರುತ್ತೆ. ಇದನ್ನು ನಾವು ನೆನಪಿನಲ್ಲಿ ಇಟ್ಕೋಬೇಕು. ದಿಸ್ ಈಸ್ ದಿ ಓನ್ಲಿ ಥಿಂಗ್ ವಿಚ್ ಕಂಟಿನ್ಯೂಸ್. ಕೆಳಗಿನ ದೇಹಗಳಲ್ಲಿ ಒಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ಮುಂದುವರಿಯೋದು ಅಂತ ಹೇಳಿದ್ರೆ ಈ ಸೂತ್ರಾತ್ಮ ಮತ್ತು ಅದರೊಳಗಿರ್ತಕ್ಕಂಥ ಶಾಶ್ವತ ಪರಮಾಣುಗಳು, ಅವುಗಳನ್ನು ಬಿಟ್ಟರೆ ಉಳಿದದ್ದೆಲ್ಲ ದೇಹ ಎಲ್ಲ ವಿಲೀನವಾಗಿಬಿಡುತ್ತೆ. ಆ ಶಾಶ್ವತ ಪರಮಾಣು ಮತ್ತು ಒಂದೇ ಒಂದು ಶಾಶ್ವತ ಅಣು ಮನೋಲೋಕದ್ದು, ಇದು ಉಳ್ಕೊಳ್ಳೋದು. ಇದೇ ನಮ್ಮ ಶಾಶ್ವತವಾದಂಥ ಆಸ್ತಿ. ಒಂದು ಜನ್ಮದಿಂದ ನಾವು ಇನ್ನೊಂದು ಜನ್ಮಕ್ಕೆ ತೆಗೆದುಕೊಂಡು ಹೋಗುವಂಥ ಆಸ್ತಿ. ಈ ಜೀವಾತ್ಮ ಕೆಳಗಿನ ಲೋಕಗಳಿಗೆ ಯಾತಕ್ಕೆ ಇಳಿತಾನೆ? ಒಂದೊಂದು ಮೆಟ್ಲಾಗಿ ಇಳ್ಕೊಂಡು ಬರ್ತಾನೆ. ಒಂದೊಂದು ಮೆಟ್ಲು ಇಳಿದಾಗಲೂ ಕೂಡ ಆಯಾ ಲೋಕದ ಸ್ಪಂದಗಳಿಗೆ ಪ್ರತಿಸ್ಪಂದಿಸೋದು ಸ್ವಲ್ಪ ಕಲಿತಾನೆ. ಅರೂಪ ಲೋಕಕ್ಕೆ ಬಂದಾಗ ಅಲ್ಲಿಯ ಒಂದು ಪ್ರಕೃತಿಯಲ್ಲಿ ಅವನು ಸ್ಪಂದಿಸೋದಕ್ಕೆ ಕಲಿತಾನೆ. ಅವನ ಸುತ್ತ ಅಲ್ಲಿಯ ಅಣುಗಳು ಬರುತ್ತವೆ, ಸೇರುತ್ತವೆ, ತಿರ್ಗಾ ಬಿಡುತ್ತವೆ. ಅದನ್ನು ನಾವು ಮೊದಲನೇ ಭೂತವರ್ಗ ಅಂತ ಕರಿತೀವಿ. ಅಲ್ಲಿಂದ ಮನೋಲೋಕಕ್ಕೆ ಇಳಿದಾಗ 2ನೇ ಭೂತವರ್ಗ ಅಂತೀವಿ. ಅಲ್ಲಿಯ ಸ್ಪಂದಗಳಿಗೆ ಹೋಗೋಡೋದಕ್ಕೆ ಕಲಿತಾನೆ. ಅಲ್ಲಿ ಸ್ವಲ್ಪ ಆ ಪ್ರಕೃತಿ ಅವನ ಸುತ್ತ ಬಂದು ಸೇರಿಕೊಳ್ಳುತ್ತೆ, ಬಿಡುತ್ತೆ, ಸ್ವಲ್ಪ ಸ್ಪಂದಿಸೋದಕ್ಕೆ ಕಲಿತಾನೆ. ಅಲ್ಲಿಂದ ಕಾಮಲೋಕಕ್ಕೆ ಇಳಿದಾಗ ಅದನ್ನು 2ನೇ ಭೂತವರ್ಗ ಅಂತೀವಿ, 3ನೇ ಭೂತವರ್ಗ ಅಂತೀವಿ. 3ನೇ ಭೂತವರ್ಗದಲ್ಲಿ ಅಲ್ಲಿಯ ಕಾಮಲೋಕದ ಪ್ರಕೃತಿಗೆ ಸ್ಪಂದಿಸೋದಕ್ಕೆ ಕಲಿಯುತ್ತೆ ಆ ಶಾಶ್ವತ ಪರಮಾಣು. ಅಲ್ಲಿಂದ ಕೆಳಗಿಳಿದು ಬಂದ ಮೇಲೆ ಭೂಲೋಕಕ್ಕೆ ಬಂದ ಮೇಲೆ ಖನಿಜ ವರ್ಗವನ್ನು ಪ್ರವೇಶಿಸ್ತಾನೆ. ಸಮೂಹಾತ್ಮಗಳಲ್ಲಿ ಅವನ ಬೆಳವಣಿಗೆ ನಡೆಯುತ್ತೆ. ಸಮೂಹಾತ್ಮಗಳು ಅಂದರೆ ಇಂತಹ ಅನೇಕ ಶಾಶ್ವತ ಪರಮಾಣುಗಳು ಸೇರಿಕೊಂಡು ಅದರ ಸುತ್ತ ಒಂದು ಆ ಪ್ರಕೃತಿಯ ದೇಹವನ್ನು ನಿರ್ಮಿಸ್ಕೊಳ್ಳುತ್ತೆ ಅನ್ಕೋಬೋದು. ಒಂದು ಕವಚ, ಅತಿವಾಯು ತತ್ವದ ಒಂದು ಕವಚ ಅದ್ರ ಸುತ್ತ ನಿರ್ಮಿತವಾಗುತ್ತೆ. ಅದ್ರ ಸುತ್ತ ಒಂದು ಕಾಮಲೋಕದ ಪ್ರಕೃತಿಯ ಕವಚ ಇರುತ್ತೆ, ಅದ್ರ ಸುತ್ತ ಮನೋಲೋಕದ ಪ್ರಕೃತಿಯ ಕವಚ ಇರುತ್ತೆ. ಇದನ್ನು ಸೇರಿ ನಾವು ಸಮೂಹಾತ್ಮ ಅಂತೀವಿ. ಆದ್ದರಿಂದ ಈ ಕೆಳಗಿನ ಲೋಕಗಳಲ್ಲಿ ಸಮೂಹಾತ್ಮದ ಮೂಲಕ ಬೆಳವಣಿಗೆ ನಡೆಯುತ್ತೆ. ಕೆಳಗಿನ ಜೀವವರ್ಗಗಳಲ್ಲಿ, ಖನಿಜ ವರ್ಗದಲ್ಲಿ, ಆಮೇಲೆ ಸಸ್ಯವರ್ಗದಲ್ಲಿ, ಪ್ರಾಣಿ ವರ್ಗದಲ್ಲಿ, ಖನಿಜಗಳ ರೂಪದಲ್ಲಿ, ಇವುಗಳಲ್ಲಿ ನಾವು ಅನುಭವಗಳನ್ನು ಪಡೆಯೋದು ಸಮೂಹಾತ್ಮನಿಗೆ ಸೇರಿಕೊಳ್ಳುತ್ತೆ. ಈ ರೀತಿ ಕ್ರಮಕ್ರಮವಾಗಿ ಆ ಪುರುಷಾತ್ಮನಲ್ಲಿರ್ತಕ್ಕಂಥ ಶಕ್ತಿಗಳು ವಿಕಾಸವಾಗೋಕ್ಕೆ ಪ್ರಾರಂಭ ಆಗುತ್ತೆ. ಅವನ ಪ್ರಜ್ಞೆ ಬೆಳೆಯೋದಕ್ಕೆ ಪ್ರಾರಂಭ ಆಗುತ್ತೆ. ಅನಂತರ ಪ್ರಾಣಿ ವರ್ಗದಿಂದ ಮನುಷ್ಯ ವರ್ಗಕ್ಕೆ ಹೋದಾಗ ಆ ಸಮೂಹಾತ್ಮದಲ್ಲಿ ಒಂದೇ ಒಂದು ಶಾಶ್ವತ ಪರಮಾಣು ಉಳ್ಕೊಂಡಿರುತ್ತೆ. ಒಡೆದು ಆ ಒಂದೇ ಒಂದು ಶಾಶ್ವತ ಪರಮಾಣು ಉಳ್ಕೊಂಡಿರೋದು ಅದರ ಸುತ್ತ ಸ್ಥೂಲ ದೇಹ ನಿರ್ಮಿತವಾಗುತ್ತೆ. ಕಾರಣದೇಹ ಮೊದಲು. ಕಾರಣದೇಹ ನಿರ್ಮಿತವಾದಾಗ ಅವನು ಪ್ರಾಣಿ ಜನ್ಮದಿಂದ ಮನುಷ್ಯ ಜನ್ಮಕ್ಕೆ ಬಂದ ಅಂತ. ಪ್ರಾಣಿಗಳಿಗೆ ಕಾರಣದೇಹ ಇರೋದಿಲ್ಲ, ಮನುಷ್ಯನಿಗೆ ಮಾತ್ರ ಇರುತ್ತೆ. ವ್ಯಕ್ತೀಕರಣದ ಸಮಯದಲ್ಲಿ ಅಂದರೆ ಅವನು ಪ್ರಾಣಿ ಜನ್ಮದಿಂದ ಮನುಷ್ಯ ಜನ್ಮಕ್ಕೆ ಬಂದಾಗ ಈ ಕಾರಣದೇಹ ನಿರ್ಮಿತವಾಗುತ್ತೆ. ಈ ರೀತಿಯಲ್ಲಿ ಕ್ರಮಕ್ರಮವಾಗಿ ನಮ್ಮ ವಿಕಾಸ, ನಮ್ಮ ಸಂಸರಣೆ ಮುಂದುವರ್ಕೊಂಡು ಬಂದಿದೆ. ಈಗ ನಾವು ಮನುಷ್ಯ ವರ್ಗಕ್ಕೆ ಬಂದಿದ್ದೀವಿ. ನಮ್ಮೊಬ್ಬೊಬ್ಬರಿಗೂ ಪ್ರತ್ಯೇಕವಾಗಿರ್ತಕ್ಕಂಥ ಕಾರಣದೇಹ ಇದೆ, ಪ್ರತ್ಯೇಕವಾಗಿರೋ ಮನೋದೇಹ ಇದೆ, ಪ್ರತ್ಯೇಕವಾಗಿರೋ ಕಾಮದೇಹ ಇದೆ, ಪ್ರತ್ಯೇಕವಾಗಿರೋ ಸ್ಥೂಲದೇಹ ಇದೆ. ಆದರೆ ಇವೆಲ್ಲವೂ ಕೂಡ ಕಾರಣದೇಹ ಬಿಟ್ಟರೆ ಉಳಿದ ಎಲ್ಲ ದೇಹಗಳು ಕೂಡ ಒಂದೊಂದಾಗಿ ನಶಿಸಿ ಹೋಗುತ್ತವೆ. ಮೊದಲು ಯಾವುದು ಎಲ್ಲಕ್ಕಿಂತ ಮೊದಲು ಸಾಯೋದು? ಸ್ಥೂಲ ದೇಹ. ಅದಾದ ಮೇಲೆ ಅದು ಸುತ್ತ ಇರೋ ಪ್ರಾಣಮಯ ಕೋಶ ತಾನೇ ನಾಶವಾಗಿಬಿಡುತ್ತೆ.
ಅದಾದ ನಂತರ ಕೆಲವು ವರ್ಷಗಳ ಕಾಲ 20, 40, 30, 40 ವರ್ಷದವರೆಗೂ ನಾವು ಕಾಮಲೋಕದಲ್ಲಿ ಇರ್ತೀವಿ. ನಮ್ಮ ನಿಸ್ವಾರ್ಥ ಆಲೋಚನೆಗಳು ಸ್ವಾರ್ಥಯುತ ಆಲೋಚನೆಗಳು, ಸ್ವಾರ್ಥಯುತ ಭಾವನೆಗಳು, ಇವುಗಳೆಲ್ಲ ಅವುಗಳ ಶಕ್ತಿ ಹೋಗೋವರೆಗೂ ಕೂಡ ಕಾಮದೇಹದಲ್ಲಿರ್ತೀವಿ. ಆದರೆ ಕಾಮದೇಹದ ವಾಸ ಸಾಧಾರಣವಾಗಿ ಸುಖಕರವಾಗಿರುತ್ತೆ. ಬಹಳ ಕೆಟ್ಟ ಮನುಷ್ಯರಿಗೆ ಮಾತ್ರ ಅದು ದುಃಖದಾಯಕವಾಗಿರುತ್ತೆ. ಅಲ್ಲಿಂದ ರೂಪದೇಹಕ್ಕೆ ಹೋಗ್ತೀವಿ. ಕಾಮದೇಹನೂ ಸತ್ತೋಗುತ್ತೆ. ರೂಪದೇಹಕ್ಕೆ ಹೋಗ್ತೀವಿ, ನಮ್ಮ ಪ್ರಜ್ಞೆ ಅಲ್ಲಿಗೆ ಹೋಗುತ್ತೆ, ಅದನ್ನು ಸ್ವರ್ಗ ಅಂತೀವಿ. ಅಲ್ಲಿ ನಮ್ಮ ನಿಸ್ವಾರ್ಥ ಆಲೋಚನೆಗಳು, ನಿಸ್ವಾರ್ಥ ಭಾವನೆಗಳು ಫಲವನ್ನು ಕೊಡುತ್ತವೆ. ಅವುಗಳ ಶಕ್ತಿ ಪೂರ್ತಿ ಸಮದು ಹೋಗುವವರೆಗೂ ಕೂಡ ಅಲ್ಲಿರ್ತೀವಿ. ಆಮೇಲೆ ನಮ್ಮ ಮನೆಗೆ ಹೋಗ್ತೀವಿ. ಯಾವುದು ನಮ್ಮ ಮನೆ? ಕಾರಣದೇಹ. ಮನೆಗೆ ಹೋದ್ಮೇಲೆ ಏನು ಮಾಡ್ತೀವಿ? ಆಫೀಸಿಂದ ಮನೆಗೆ ಬಂದರೆ ರೆಸ್ಟ್ ತಗೋತೀವಿ. ಅಲ್ಲಿ ಕಾರಣದೇಹದಲ್ಲಿ ನಮಗೆ ವಿಶ್ರಾಂತಿ. ಅಯ್ಯಬ್ಬ, ಇಷ್ಟು ವರ್ಷ ಎಷ್ಟೊಂದು ದೀರ್ಘಕಾಲ ನಾ ಕೆಳಗಿನ ಲೋಕಗಳಲ್ಲಿ ಇದ್ದೆ, ಎಷ್ಟೊಂದು ಅನುಭವಗಳನ್ನು ಪಡ್ಕೊಂಡೆ, ಇದನ್ನೆಲ್ಲ ಸ್ವಲ್ಪ ಮೆಲುಕು ಹಾಕ್ತೀನಿ, ಇದರಿಂದ ನಾನು ಏನು ಪಾಠ ಕಲಿಬೇಕೋ ಕಲ್ತ್ಕೋತೀನಿ, ಏನೇನು ಸಾಮರ್ಥ್ಯ ಬೆಳ್ಕೊಂಡಿದೆ ಎಲ್ಲ ನೋಡ್ತೀನಿ ಅಂತ ಹೇಳಿ ಅಲ್ಲಿ ವಿಶ್ರಾಂತಿ ಪಡ್ಕೊಂಡು ಜೀವಾತ್ಮ ತನ್ನ ಹಿಂದಿನ ಆ ಜನ್ಮದಲ್ಲಿ ಕಳೆದ ತಾನು ಅನುಭವಿಸಿದ ಎಲ್ಲ ಅನುಭವಗಳನ್ನು ಕೂಡ ಜೀರ್ಣಿಸ್ಕೊಳ್ಳೋಕ್ಕೆ ಪ್ರಯತ್ನಿಸ್ತಾನೆ. ಆಗ ಅಲ್ಲಿ ಕಾರಣದೇಹದಲ್ಲಿ ಅವನಿಗೆ ತನ್ನ ಹಿಂದಿನ ಎಲ್ಲ ಜನ್ಮದ ಸ್ಮೃತಿಗಳು ಇರುತ್ತವೆ. ಯಾಕೆಂದರೆ ಕಾರಣದೇಹಕ್ಕೆ ಸಾವಿಲ್ಲ, ಅದು ಒಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ಮುಂದುವರ್ಕೊಂಡು ಹೋಗುತ್ತೆ. ಮೇಲಿನ 3 ದೇಹಗಳಿಗೂ ಸಾವಿಲ್ಲ, ಬುದ್ಧಿದೇಹಕ್ಕೂ ಸಾವಿಲ್ಲ, ನಮ್ಮ ಆತ್ಮದೇಹಕ್ಕೂ ಸಾವಿಲ್ಲ. ಈ ಕಾರಣದೇಹದಲ್ಲಿ ಸದ್ಯದಲ್ಲಿ ನಮ್ಮ ಜೀವಾತ್ಮನ ಒಂದು ಹೆಡ್ ಕ್ವಾರ್ಟರ್ಸ್ ಇದ್ದ ಹಾಗೆ ಅದು. ನಮ್ಮ ಜೀವಾತ್ಮನಿಗೆ ಅದೇ ಈಗ ಸದ್ಯದಲ್ಲಿ ಕಚೇರಿ, ಅದೇ ನಮ್ಮ ಮನೆ. ಅಲ್ಲಿಂದ ಮೇಲಕ್ಕೆ ಇನ್ನೂ ನಾವು ಕಟ್ಕೊಂಡಿಲ್ವಲ್ಲ, ನಮ್ಮ ಬುದ್ಧಿದೇಹನೂ ನಾವು ಇನ್ನೂ ಕಟ್ಟಿಲ್ಲ, ಆತ್ಮದೇಹನೂ ಕಟ್ಟಿಲ್ಲ. ಆದ್ದರಿಂದ ಕಾರಣದೇಹದಲ್ಲಿ ವಿಶ್ರಾಂತಿ ತಗೊಂಡು ಆ ಹಿಂದಿನ ಜನ್ಮದ ಎಲ್ಲ ಘಟನೆಗಳನ್ನು ಕೂಡ ನೆನೆಸ್ಕೊಂಡು ತಾನು ಇದರಿಂದ ಏನು ಕಲಿಬೇಕು, ನಾನು ಎಷ್ಟು ಜನಕ್ಕೆ ಕಷ್ಟ ಕೊಟ್ಟೆ, ಎಷ್ಟು ಜನರು ಮನಸ್ಸು ನೋಯಿಸಿದೆ, ನಾನು ಯಾಕೆ ಈ ಥರ ದುಡುಕಿ ಮಾತಾಡ್ತೀನಿ, ಈ ದುಡುಕು ಮಾತಾಡೋದನ್ನು ಬಿಟ್ಬಿಡ್ಬೇಕು, ಈ ತರಹ ಪದೇ ಪದೇ ಕೋಪಿಸ್ಕೊಳ್ಳೋದು ಬಿಡಬೇಕು, ಸಿಡುಕು ಬಿಡಬೇಕು. ಸ್ವಾರ್ಥದಿಂದ ನಾನು ಎಷ್ಟು ಕಷ್ಟಪಟ್ಟೆ ಕಾಮದೇಹದಲ್ಲಿ, ಆ ಸ್ವಾರ್ಥತೆ ನನ್ನಿಂದ ಹೊರಟು ಹೋಗಬೇಕು. ನಿಸ್ವಾರ್ಥ ಪ್ರೇಮ ಬೆಳೆದಿದ್ದರಿಂದ ಸ್ವರ್ಗಲೋಕದಲ್ಲಿ ಎಷ್ಟು ಆನಂದವಾಗಿದ್ದೆ. ಆ ನಿಸ್ವಾರ್ಥ ಪ್ರೇಮ, ನಿಸ್ವಾರ್ಥ ಸೇವೆ ನಾನು ಇನ್ನೂ ಚೆನ್ನಾಗಿ ಮೈಗೂಡಿಸ್ಕೋಬೇಕು. ಹೀಗೆಲ್ಲ ಅವನಿಗೆ ಗೊತ್ತಾಗತ್ತೆ. ಪಾಠಗಳನ್ನು ಕಲ್ತಿರ್ತಾನೆ. ಈ ಕೆಳಗಿನ ಲೋಕಗಳ ಒಂದು ವಾಸ ಪಾಠಶಾಲೆ ಇದ್ದಂಗೆ, ಸ್ಕೂಲಿಗೆ ಹೋಗಿ ಮಕ್ಕಳು ಕಲ್ತ್ಕೊಂಡು ಬರ್ತಾರಲ್ಲ ಹಾಗೆ ಈ ಸ್ಕೂಲಿಗೆ ನಾವು ಬಂದಿರ್ತೀವಿ. ನಮ್ಮ ಪುರುಷಾತ್ಮ, ನಮ್ಮ ಜೀವಾತ್ಮ, ಪುರುಷಾತ್ಮ ಅಲ್ಲಿ ಕೂತ್ಕೊಂಡು ನೋಡ್ತಾ ಇರ್ತಾನೆ. ಪಾಪ ಇನ್ನೂ ಪುರುಷಾತ್ಮನಿಗೆ ಹೆಚ್ಚಾಗಿ ನಮ್ಮ ಜೊತೆಯಲ್ಲಿ ಸಂಪರ್ಕ ಇಟ್ಕೊಂಡಿಲ್ಲ, ಅವನು ಆಗಲ್ಲ, ನಾವಿನ್ನೂ ಅಷ್ಟು ಬೆಳೆದಿಲ್ಲ. ಸದ್ಯದಲ್ಲಿ ಜೀವಾತ್ಮನೇ ನಮ್ಮ ಪೋಷಕ ಅನ್ಬೇಕು. ಆ ಜೀವಾತ್ಮ ನೋಡ್ತಾ ಇರ್ತಾನೆ, ಇವನು ಎಷ್ಟು ಮಟ್ಟಿಗೆ ಈ ದೇಹಾತ್ಮ ನಡ್ಕೊಳ್ಳುತ್ತೆ, ಎಷ್ಟು ಮಟ್ಟಿಗೆ ಯಾವ್ಯಾವ ಅನುಭವ ಹೊಂದಿದೆ ಅನ್ನೋದನ್ನೆಲ್ಲ ಜೀವಾತ್ಮ ವೀಕ್ಷಿಸ್ತಾ ಇರ್ತಾನೆ. ಈ ಜೀವಾತ್ಮನಿಗೆ ನಾವು ಭಟ್ಟಿ ಇಳಿಸಿ ಸಾಲ ಕೊಟ್ಬಿಡ್ತೀವಿ. ಜನ್ಮ ಮುಗಿದು ವಾಪಸ್ ಹೋದ್ಮೇಲೆ, ಅರೂಪ ದೇಹಕ್ಕೆ ಹೋದ್ಮೇಲೆ ಆ ಎಲ್ಲ ನಾವು ಏನೇನು ಅನುಭವಗಳನ್ನ ಪಡೆದೋ ಅದನ್ನೆಲ್ಲ ಭಟ್ಟಿ ಇಳಿಸ್ಬಿಡ್ತೀವಂತೆ, ಡಿಸ್ಟಿಲ್ಡ್, ಆ್ಯಂಡ್ ದಿ ಎಸೆನ್ಸ್ ಈಸ್ ಇಂಪಾರ್ಟೆಡ್ ಟು ದಿ ಕಾಸಲ್ ಬಾಡಿ ಅಂತಾರೆ. ಅದರಿಂದ ಏನು ಒಂದು ಸಾರ ಬಂತೋ ಸಾರವನ್ನು ಕಾರಣದೇಹದಲ್ಲಿ ಬಿಡ್ತೀವಿ. ಒಂದೊಂದು ಅನುಭವನೂ ಅಲ್ಲಿ ಜ್ಞಾಪಕ ಇರುತ್ತೆ, ಬೇಕು ಅಂದರೆ ಸ್ಮೃತಿಲಿ ಇರುತ್ತೆ. ಆದರೆ ಅದರ ಸಾರ ನಮ್ಮ ಕಾರಣದೇಹಕ್ಕೆ ಸೇರ್ಕೊಂಡ್ಬಿಡುತ್ತೆ, ಸೇರಿಕೊಂಡು ಅದನ್ನು ಪೋಷಿಸುತ್ತೆ. ಹೀಗೆ ಒಂದೊಂದು ಜನ್ಮದಿಂದ ಒಂದೊಂದು ಜನ್ಮಕ್ಕೆ ನಾವು ಬೆಳೀತಾ ಬರ್ತೀವಿ. ಈ 3 ಮುಖಗಳಲ್ಲಿ ಇಚ್ಛೆ, ಜ್ಞಾನ, ಕ್ರಿಯೆ. ಇಚ್ಛೆ ಕೆಳಮುಖವಾಗಿ ಹರಿದಾಗ ಅದು ಆಶೆಯಾಗಿ ವ್ಯಕ್ತವಾಗುತ್ತೆ. ಕಾಮಲೋಕದಲ್ಲಿ ಮತ್ತು ಮನೋಲೋಕದಲ್ಲಿ ಅದು ಆಶೆಯಾಗಿ ವ್ಯಕ್ತವಾಗುತ್ತೆ. ಆದ್ದರಿಂದ ಆಶೆ ಅನ್ನೋದನ್ನು ನಾನು ಹಿಂದೆನೇ ವರ್ಣಿಸಿದ್ದೀನಿ, ಈಗ ಹೆಚ್ಚು ಹೇಳೋಕ್ಕೆ ಹೋಗಲ್ಲ. ಆಶೆ ಅನ್ನೋದು ಇಚ್ಛಾಶಕ್ತಿಯ ಕೆಳಗಿನ ಒಂದು ಅಭಿವ್ಯಕ್ತಿ. ಅದು ಮೇಲ್ಮುಖವಾಗಿ ಹರಿದಾಗ ಇಚ್ಛಾಶಕ್ತಿ, ಇಟ್ ಬಿಕಮ್ಸ್ ದಿ ಡಿವೈನ್ ವಿಲ್, ಅದು ದೈವಿಕವಾದಂಥ ಇಚ್ಛಾಶಕ್ತಿ ಆಗುತ್ತೆ. ಕೆಳಮುಖವಾಗಿ ಹರಿದಾಗ ಅದು ಆಶೆಯಾಗುತ್ತೆ. ಕಾಮದೇಹದಲ್ಲಿ ಅದು ಆಶೆಯಾಗಿ ವ್ಯಕ್ತವಾಗುತ್ತೆ. ಆದ್ದರಿಂದ ಈ ಆಶೆ ಅನ್ನೋದು ಇಟ್ ಈಸ್ ದಿ ಡ್ರೈವಿಂಗ್ ಫೋರ್ಸ್. ಈ ಇಚ್ಛೆ ಅನ್ನೋದಿದೆಯಲ್ಲ, ಇಚ್ಛಾಶಕ್ತಿ, ಇಟ್ ಈಸ್ ದಿ ಡ್ರೈವಿಂಗ್ ಫೋರ್ಸ್ ಆಫ್ ದಿ ಎಂಟೈರ್ ಯೂನಿವರ್ಸ್ ಅಂತಾರೆ. ನಮ್ಮ ಜಗತ್ತನ್ನೆಲ್ಲ ನಡೆಸ್ಕೊಂಡು ಹೋಗ್ತಾ ಇರೋದು ಇಚ್ಛಾಶಕ್ತಿನೇ.
ಅದೇನೇ ಚಾಲಕ ಶಕ್ತಿ, ಚಾಲಕ ಶಕ್ತಿ. ಅದು ಚಾಲಕನಾಗಿದೆ ಅಥವಾ ಅದು ಚಾಲನ ಶಕ್ತಿಯನ್ನು ಒದಗಿಸುತ್ತೆ. ದೇವರಿಗೆ ಈ ಚಾಲನ ಶಕ್ತಿ ಇಲ್ಲದೆ ಹೋದರೆ ಅವನು ಕೂಡ ಈ ಸೃಷ್ಟಿಯಲ್ಲಿ ತೊಡಗೋಕ್ಕಾಗಲ್ಲ. ಅವನನ್ನು ತೊಡಗಿಸಿರೋದು, ಅವನು ನಿರ್ದೇಶನ ನೀಡ್ತಾ ಇರೋದು ಎಲ್ಲನೂ ಕೂಡ ತನ್ನ ಇಚ್ಛೆಯ ಮೂಲಕವೇ. ಅದರಿಂದ ನಮ್ಮ ಇಚ್ಛೆ, ನಮ್ಮ ಸ್ವಂತ ಇಚ್ಛೆ ಅಂತ ನಾವು ಅಂದ್ಕೊಳ್ತೀವಲ್ಲ, ಇದು ಆ ದೈವೇಚ್ಛೆಯ ಒಂದು ಭಾಗ. ಇದನ್ನು ನಾವು ಅರ್ಥಕೊಳ್ಬೇಕು. ದೈವೇಚ್ಛೆಯ ಒಂದು ಭಾಗ ನಮ್ಮ ಇಚ್ಛಾಶಕ್ತಿ. ನಮ್ಮ ಪುರುಷಾತ್ಮ ಆ ಈಶ್ವರನ ಒಂದು ಸಣ್ಣ ಭಾಗ, ಒಂದು ಅಂಶ. ಅವನನ್ನು ಬಿಟ್ಟು ನಾವಿಲ್ಲ. ಅವನ ಶಕ್ತಿನೇ ನಮಗೆ ಕೊಡ್ತಾ ಇರೋದು ಶಕ್ತಿನ. ಅವನ ಒಂದು ಸೂರ್ಯನೇ ನಮಗೆ ಬೆಳಕನ್ನು ಕೊಡ್ತಾ ಇರೋದು. ಅವನು ಈ ಸ್ಥೂಲ ಲೋಕದಲ್ಲಿ ಸೂರ್ಯನ ಒಂದು ಏರ್ಪಾಡಾಗಿದೆ. ಸೌರ ಬ್ರಹ್ಮಾಂಡದಲ್ಲಿ ಸೂರ್ಯ ನಮಗೆ ಬೆಳಕು ಕೊಡ್ತಾನೆ, ಶಾಖ ಕೊಡ್ತಾನೆ. ಈ ಸೌರ ಬ್ರಹ್ಮಾಂಡದಲ್ಲಿ ಇರ್ತಕ್ಕಂಥ ಈಶ್ವರನು ಕೂಡ ಆ ಕಾಸ್ಮಿಕ್ ಲೋಗಾಸ್ ಅಥವಾ ಸಗುಣ ಬ್ರಹ್ಮನ ಒಂದು ಅಂಶ. ನಾವೆಲ್ಲರೂ ಕೂಡ ಸದ್ಯದಲ್ಲಿ ಆ ಸೌರ ಬ್ರಹ್ಮಾಂಡೇಶ್ವರನ ಒಂದು ನೆರಳಿನಲ್ಲಿ ನಾವು ಜೀವನ ಮಾಡ್ತಾ ಇದ್ದೇವೆ. ಅವನ ಶಕ್ತಿ ನಮಗೆ ಶಕ್ತಿಯನ್ನು ಕೊಡ್ತಾ ಇದೆ, ಅವನ ಜ್ಞಾನ ನಮಗೆ ಜ್ಞಾನವನ್ನು ಕೊಡ್ತಾ ಇದೆ. ಆದ್ದರಿಂದ ಈ ಒಂದು ಏಕತೆಯನ್ನು ನಾವು ತಿಳ್ಕೊಳ್ಳೋರ್ಗೂ ಕೂಡ, ಗ್ರಹಿಸ್ಕೊಳ್ಳೋರ್ಗೂ ಕೂಡ ಸಾಕ್ಷಾತ್ತಾಗಿ ಅನುಭವಪೂರ್ವಕವಾಗಿ ನಾನು ಆ ಈಶ್ವರನೇ ಅನ್ನೋದನ್ನು ನಾವು ತಿಳ್ಕೊಳ್ಳೋವರೆಗೂ ಕೂಡ ಪುನಃ ನಾವು ಹುಟ್ಟುತ್ತಾನೇ ಇರ್ತೀವಿ. ಕ್ರಮಕ್ರಮವಾಗಿ ಒಂದೊಂದು ಜನ್ಮಕ್ಕೆ ನಮ್ಮ ಪ್ರಜ್ಞೆ ಬೆಳೆಯುತ್ತೆ, ವಿಶಾಲವಾಗುತ್ತೆ, ಹಿಗ್ಗುತ್ತೆ, ಉಬ್ಬುತ್ತೆ. ಹೇಗೆ ಬೇಕಾದ್ರೂ ಹೇಳಿ, ಉಬ್ಬುತ್ತಾ ಹೋಗುತ್ತೆ, ವಿಶಾಲವಾಗ್ತಾ ಹೋಗುತ್ತೆ. ಆ ರೀತಿ ಆಗಿ ಕೊನೆಗೆ ಅದು ಎಷ್ಟು ಮಟ್ಟಿಗೆ ಉಬ್ಬುತ್ತೆ ಅಂತ ಹೇಳಿದ್ರೆ, ನಾನು ಆ ಈಶ್ವರನು ಒಂದೇ ಅನ್ನೋ ಒಂದು ಪರಿಜ್ಞಾನ, ಒಂದು ತಿಳುವಳಿಕೆ ಸ್ವಂತ ಅನುಭವದಿಂದ ನೇರವಾಗಿ ನಮಗೆ ಗೊತ್ತಾಗುತ್ತೆ. ಆಗ ನಾವು ಸೆಲ್ಫ್ ರಿಯಲೈಸ್ ಸೋಲ್ಸ್ ಅಂದರೆ ಆತ್ಮ ಸಾಕ್ಷಾತ್ಕಾರವನ್ನು ಪಡೆದಿರ್ತಕ್ಕಂಥ ವ್ಯಕ್ತಿಗಳಾಗ್ತೇವೆ. ಅಲ್ಲಿವರೆಗೂ ಕೂಡ ಈ ಸಂಸರಣೆ ನಮ್ಮನ್ನು ಎಳ್ಕೊಂಡು ಹೋಗ್ತಾ ಇರುತ್ತೆ. ಆದ್ದರಿಂದ ಈ ಮಾನವ ಜನ್ಮದ ಗುರಿ ಏನು? ಒಂದೊಂದು ಪ್ರಾಣಿ ವರ್ಗ ತೆಗೆದುಕೊಂಡ್ರೆ ಅದ್ರ ಗುರಿ ಏನು? ಮಾನವನಾಗಬೇಕು ಅನ್ನೋದು. ಸಸ್ಯವರ್ಗ ತೆಗೆದುಕೊಂಡ್ರೆ ಅದ್ರ ಗುರಿ ಏನು? ತಾನು ಪ್ರಾಣಿ ಆಗಬೇಕು ಅನ್ನೋದು. ಖನಿಜ ವರ್ಗ ತೆಗೆದುಕೊಂಡ್ರೆ ಅದ್ರ ಗುರಿ ಏನು? ತಾನು ಸಸ್ಯ ಆಗಬೇಕು ಅಂತ. ಮಾನವ ವರ್ಗದ ಗುರಿ ಏನು? ತಾನು ಜೀವನ್ಮುಕ್ತನಾಗಬೇಕು, ಪರಿಪೂರ್ಣತೆಯನ್ನು ಪಡ್ಕೊಳ್ಬೇಕು, ಅಥವಾ ಮಾನವಾತೀತನಾಗಬೇಕು. ಯಾವ ರೀತಿಯಾದರೂ ಕರೀರಿ. ನಿರ್ವಾಣ ಅಂತಾರೆ ಬುದ್ಧಿಸ್ಟ್, ಅದನ್ನು ಕೈವಲ್ಯ ಅಂತ ಕರೀತಾರೆ ಪತಂಜಲಿ ಋಷಿಗಳು. ಯಾವ ಹೆಸರಿನಿಂದ ಕರೆದರೂ ಕೂಡ ಒಟ್ಟಿನಲ್ಲಿ ಈ ಒಂದು ಜನನ ಮರಣಗಳ ಚಕ್ರದಿಂದ ಸಂಪೂರ್ಣವಾಗಿ ಅವನು ಬಿಡಿಸ್ಕೊಳ್ತಾನೆ. ಅಲ್ಲಿಂದಾಚೆಗೆ ಅವನು ತನ್ನ ಇಚ್ಛೆ ಪ್ರಕಾರ ಬೇಕಾದರೆ ಹುಟ್ಟಬಹುದು ಅಥವಾ ಹುಟ್ಟದೇ ಇರ್ಬೋದು. ಸೂಕ್ಷ್ಮ ಲೋಕಗಳಲ್ಲೇ ಅವನು ಕೆಲಸ ಮಾಡ್ಕೊಂಡು ಹೋಗ್ಬೋದು. ಆದ್ದರಿಂದ ನಮ್ಮ ಜೀವನದ ಅಂತಿಮ ಗುರಿ, ಮಾನವ ವರ್ಗದ ಅಂತಿಮ ಗುರಿ ಜೀವನ್ಮುಕ್ತ ಪದವಿಯನ್ನು ಪಡೆಯೋದು ಅಥವಾ ಪರಿಪೂರ್ಣತೆಯನ್ನು ಪಡೆಯೋದು. ಆದರೆ ನಮ್ಮ ಒಂದೊಂದು ಜೀವನವನ್ನು ನಾವು ಒಂದೊಂದು ಸಲ ಹುಟ್ಟಿದಾಗಲೂ ಕೂಡ ಕಾರಣದೇಹದಿಂದ ನಾವು ಅಲ್ಲೇ ಇದ್ಬಿಡಲ್ಲ. ಕಾರಣದೇಹದಲ್ಲಿ ಸ್ವಲ್ಪ ಕಾಲ ವಿಶ್ರಮಿಸಿದ ಮೇಲೆ 150 ವರ್ಷ ಬಹಳ ಹೆಚ್ಚು ಅಂದರೆ, ಅಥವಾ 200 ವರ್ಷ ತುಂಬ ಬೆಳೆದಿದ್ರೆ ನಾವು ಅಲ್ಲಿದ್ದ ಮೇಲೆ ಏನನ್ಸುತ್ತೆ, ಈ ಸಲ ನಾನು ತಿರ್ಗಾ ಕೆಳಗಡೆ ಹೋಗಬೇಕು, ಕೆಳಗಿನ ಲೋಕಗಳಲ್ಲಿ ಇನ್ನಷ್ಟು ಅನುಭವ ಪಡ್ಕೊಳ್ಬೇಕು, ನನ್ನಲ್ಲಿ ಇನ್ನೂ ಸಾಮರ್ಥ್ಯ ಸಾಲದು, ಸಂಗೀತ ಸ್ವಲ್ಪ ಕಲ್ತಿದ್ದು ಇನ್ನೂ ಅದನ್ನು ಆ ಜ್ಞಾನ ಅಭಿವೃದ್ಧಿ ಮಾಡ್ಕೋಬೇಕು, ಅಥವಾ ನಾನು ವಿಜ್ಞಾನದ ಪಥದಲ್ಲಿ ಕಾಲಿಟ್ಟಿದ್ದೀನಿ, ನನ್ನ ತಾರ್ಕಿಕ ಮನಸ್ಸು, ನನ್ನ ವಿಜ್ಞಾನದ ಸಾಮರ್ಥ್ಯ ಇನ್ನೂ ಬೆಳೆಸ್ಕೋಬೇಕು ನಾನು, ಅಥವಾ ನಾನು ಇಂಜಿನಿಯರ್ ಆಗಿ ಇನ್ನೂ ಚೆನ್ನಾಗಿ ಮುಂದುವರಿಬೇಕು, ಅಥವಾ ನಾನು ಮಾರ್ಕೆಟಿಂಗ್ ಮಾಡ್ತಾ ಇದ್ದೀನಿ, ಬಿಸ್ನೆಸ್ನಲ್ಲಿ ಕಾಲಿಟ್ಟಿದ್ದೀನಿ, ಈ ಒಂದು ಸಾಮರ್ಥ್ಯವನ್ನು ನಾನು ಬೆಳೆಸ್ಕೊಳ್ಬೇಕು, ಅಥವಾ ನಾನು ಗೃಹಿಣಿಯಾಗಿದ್ದೀನಿ, ತಾಯಿಯಾಗಿದ್ದೀನಿ, ನನ್ನಲ್ಲಿ ಇನ್ನೂ ಪ್ರೇಮ ಸಾಲದು, ತ್ಯಾಗ ಸಾಲದು, ಈ ಶಕ್ತಿನ ಬೆಳೆಸ್ಕೋಬೇಕು. ಈ ರೀತಿಯಾಗಿ ನಮ್ಮ ಒಳಗಿನಿಂದಲೇ ಒಂದು ಅರ್ಜು, ಒಳಗಿನಿಂದಲೇ ಒಂದು ಸ್ಪಂದ ಪ್ರಾರಂಭ ಆಗಿಬಿಡುತ್ತೆ. ಇಚ್ಛೆ ಶುರುವಾಗುತ್ತೆ, ಇನ್ನೂ ಬೆಳಿಬೇಕು ನೀನು, ಇನ್ನೂ ತಿರ್ಗಾ ನೀನು ಕೆಳಗಿನ ಲೋಕಗಳ ಅನುಭವವನ್ನು ಪಡ್ಕೊಳ್ಬೇಕು, ಅದರಿಂದ ಪುನಃ ಹುಟ್ಟು ಅಂತ ಹೇಳಿ ನಮ್ಮ ಜೀವಾತ್ಮ ಅಪ್ಪಣೆ ಕೊಡ್ತಾನೆ. ಆ ಜೀವಾತ್ಮ ಹೇಗಿದ್ದಾನೆ ಅಂದರೆ, ಒಂದು ಬಕೆಟ್ ನೀರಿಗೆ ನಾವು ಹೋಲಿಸ್ಬೋದು. ಒಂದು ಬಕೆಟ್ ನೀರಿನಲ್ಲಿ 1 ಲೋಟ ನೀರನ್ನು ತೆಗೆದುಕೊಂಡು ಒಂದು ದೇಹಾತ್ಮ ಕಟ್ಟಕ್ಕೆ ಕೊಡ್ತಾನೆ. ನೀನು ಹೋಗಿ ಕೆಳಗಿನ ಲೋಕಗಳು ಹೋಗು, ನೀನು ಈ ಜನ್ಮದಲ್ಲಿ ಸಂಗೀತಗಾರನಾಗಿ ಸಂಗೀತ ಅಭ್ಯಾಸ ಮಾಡ್ಕೊಂಡು,
ಇನ್ನೊಂದು ಜನ್ಮದಲ್ಲಿ ಅವನು ಮುಗಿದ ಮೇಲೆ ಆ ಲೋಟ ನೀರು ಬಕೆಟ್ಗೆ ವಾಪಸ್ ಹೋಗುತ್ತೆ. ತಿರ್ಗಾ ಅದೇ ಲೋಟ ನೀರು ವಾಪಸ್ ಬರಲ್ಲ. ನಾವು ಈ ಜನ್ಮದಲ್ಲಿ ಏನು ವ್ಯಕ್ತಿತ್ವ ಪಡ್ಕೊಂಡಿದ್ದೀವೋ ಮುಂದಿನ ಜನ್ಮದಲ್ಲಿ ಇದೇ ವ್ಯಕ್ತಿತ್ವ ಬರಲ್ಲ. ಆ ಜೀವಾತ್ಮನಲ್ಲಿ ಬೆರೆಸ್ಕೊಂಡ್ಬಿಡ್ತೀವಿ. ಆ ಲೋಟ ನೀರು ವಾಪಸ್ ಬಿದ್ದುಬಿಡುತ್ತೆ ಲೋಟ ಬಕೆಟ್ ಒಳಗೆ. ತಿರ್ಗಾ ಒಂದು ಹೊಸ ಲೋಟ ನೀರು ತೆಗಿತಾನೆ, ನೀನು ಹೋಗು ಇನ್ನೊಂದು ಜನ್ಮ ತಗೊಂಬ ಅಂತ. ಅದರೊಳಗೆ ಮೊದಲನೇ ಲೋಟದಲ್ಲಿ ನಾವು ಸಕ್ಕರೆ ಹಾಕಿದ್ವಿ ಅಂದ್ಕೊಳ್ಳೋಣ. ಇನ್ನೊಂದು ಸಲ ಹುಟ್ಟಿದಾಗ ಆ ನೀರಿಗೆ ಹುಳಿ ಬಿದ್ದಿರುತ್ತೆ, ಇನ್ನೊಂದು ಸಲ ಹಾಕಿದ ನೀರಿಗೆ ಉಪ್ಪು ಬಿದ್ದಿರುತ್ತೆ, ಇನ್ನೊಂದು ಸಲ ಹಾಕಿದ್ದಕ್ಕೆ ಏನೋ ಒಂದು ಎಸೆನ್ಸ್ ಬಿದ್ದಿರುತ್ತೆ, ರೋಸ್ ಎಸೆನ್ಸ್. ಆ ಬಕೆಟ್ ನೀರು ಹೋದಾಗ ಎಲ್ಲ ಬೆರೆಸ್ಕೊಳ್ಳುತ್ತೆ. ಬೆರೆಸ್ಕೊಂಡಾಗ ಅದರಲ್ಲಿ ಉಪ್ಪು ಇರುತ್ತೆ, ಹುಳಿನೂ ಇರುತ್ತೆ, ಸಿಹಿನೂ ಇರುತ್ತೆ. ಆದರೆ ಲೋಟದಲ್ಲಿ ಇದ್ದಷ್ಟು ಇರುತ್ತೆ ಅದರಲ್ಲಿ ಬಕೆಟ್ ನೀರಿನಲ್ಲಿ. ಒಂದು ಲೋಟಾಗ ನೀವು 2 ಚಮಚ ಸಕ್ಕರೆ ಹಾಕಿ ಒಂದು ಬಕೆಟ್ ನೀರಿಗೆ ಅದನ್ನು ವಾಪಸ್ ಹಾಕಿದಾಗ ಆ ಸಕ್ಕರೆ ಸಿಹಿ ಅಷ್ಟಕ್ಕೂ ಹಂಚ್ಕೊಂಡ್ಬಿಡುತ್ತೆ. ಇನ್ನೊಂದು ಲೋಟ ನೀರು ತೆಗೆದಾಗ ರುಚಿ ನೋಡಿದ್ರೆ ಸ್ವಲ್ಪ ಸಿಹಿ ಇರುತ್ತೆ, ಆದರೆ ಮೊದಲು ಹಾಕಿದ ಲೋಟದಷ್ಟು ಸಿಹಿ ಇರುತ್ತೆ, ಅದು ಅಷ್ಟಿರಲ್ಲ, ಎಲ್ಲ ಡಿಸ್ಟ್ರಿಬ್ಯೂಟ್ ಆಗೋಗಿರುತ್ತೆ, ಹಂಚ್ಕೊಂಡ್ಬಿಡುತ್ತೆ. ಆದ್ರಿಂದಲೇ ಜೀವಾತ್ಮನಲ್ಲಿ ಒಂದೊಂದು ಸಾಮರ್ಥ್ಯವನ್ನು ಬೆಳೆಸ್ಕೋಬೇಕಾದ್ರೆ ಎಷ್ಟೋ ಜನ್ಮಗಳು ಎತ್ಕೋಬೇಕು. ಸಾಧಾರಣವಾಗಿ ಸಂಗೀತಗಾರರು ಜನ್ಮದಿಂದ ಜನ್ಮಕ್ಕೆ ಆ ಸಂಗೀತವನ್ನೇ ಅಭ್ಯಾಸ ಮಾಡ್ತಾ ಹೋಗ್ತಾರೆ. ಯಾಕೆಂದರೆ ಆ ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಬೇಕು, ಅದು ಅವನ ಜೀವಾತ್ಮನ ಗುರಿ. ಕ್ರಮೇಣ ಏನಾಗುತ್ತೆ, ಒಂದೊಂದೇ ಜನ್ಮದಲ್ಲೂ 2 ಚಮಚ ಸಕ್ಕರೆ ಹಾಕ್ತಾ ಹೋದರೆ, ಒಂದೊಂದು ಸಲ ಆ ಲೋಟ ನೀರು ತೆಗೆದಾಗಲೂ ಅದಕ್ಕೆ 2 ಚಮಚ ಸಕ್ಕರೆ ಹಾಕ್ತಾ ಹೋದರೆ ಕೊನೆಗೆ ಬಕೆಟ್ ನೀರೆಲ್ಲ ಸಿಹಿ ಆಗಲೇಬೇಕು. ಆಗ ಆ ಸಂಗೀತ ಸಾಮರ್ಥ್ಯ ಚೆನ್ನಾಗಿ ಬೆಳೆದಿರುತ್ತೆ. ಅವನಿಗೆ ಅಲ್ಲಿ ಜನ್ಮ ತೆಗೆದುಕೊಂಡ್ರು, ಯಾವ ಒಂದು ಲೋಟ ನೀರು ತೆಗೆದುಕೊಂಡ್ರೂ ಕೂಡ ಅದರಲ್ಲಿ ಸಂಗೀತ ಸಾಮರ್ಥ್ಯ ಬಂದ್ಬಿಡುತ್ತೆ. ಹೀಗೆ ಒಬ್ಬೊಬ್ಬ ಜೀವಾತ್ಮನು ಕೂಡ ತನ್ನಲ್ಲಿ ಅಂತಸ್ಥವಾಗಿರುವಂಥ ಯಾವುದೋ ಒಂದು ಸದ್ಗುಣ, ಒಂದು ಸಾಮರ್ಥ್ಯವನ್ನು ಬಹಳ ಒಳ್ಳೆ ಮೇಲ್ಮಟ್ಟಕ್ಕೆ ಬೆಳೆಸ್ಕೋತಾನೆ. ಆ ರೀತಿಯಾಗಿ ಸಂಗೀತ ಕಲಿಯೋರು ಇರ್ತಾರೆ, ಅಥವಾ ಚಿತ್ರಕಲೆ ಕಲಿಯೋರು ಇರ್ತಾರೆ, ಅಥವಾ ವಿಜ್ಞಾನದ ಪಥದಲ್ಲಿ ಹೋಗೋರು ಇರ್ತಾರೆ, ಕಲೆಯ ಮಾರ್ಗದಲ್ಲಿ ಹೋಗೋರು ಇರ್ತಾರೆ, ಫಿಲಾಸಫಿ, ವೇದಾಂತ, ತತ್ವಶಾಸ್ತ್ರದ ಮಾರ್ಗದಲ್ಲಿ ಹೋಗೋರು ಇರ್ತಾರೆ, ಆಡಳಿತ ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಳುವಂಥವ್ರು ಇರ್ತಾರೆ. ಅವರು ಮುಂದೆ ಒಳ್ಳೆ ನಾಯಕರಾಗ್ತಾರೆ, ಅವರು ರಾಜಕೀಯ ಧುರೀಣರಾಗ್ತಾರೆ, ಅಥವಾ ಟೀಚಿಂಗ್ ಕೆಪಾಸಿಟಿ, ಪಾಠ ಹೇಳ್ಕೊಳ್ಳೋ ಒಂದು ಶಕ್ತಿನ ನಾವು ಬೆಳೆಸ್ಕೊಳ್ಬಹುದು. ಅಥವಾ ಸೆರೆಮೋನಿಯಲ್ಸ್ನಲ್ಲಿ ಇಂಟ್ರೆಸ್ಟ್ ಇರ್ಬೋದು ನಮಗೆ, ಯಾವುದಾದ್ರೂ ಬೇರೆ ಬೇರೆ ರೀತಿ ಸಂಸ್ಕಾರಗಳು, ಮೇಸನ್ರಿ, ಮಿಸ್ಟಿಕ್ ಸ್ಟಾರು, ಇಂಥದ್ದೆಲ್ಲ ಈ ಸೆರೆಮೋನಿಯಲ್ಸ್, ಆಚರಣೆಗಳು, ಇವುಗಳಲ್ಲಿ ನಮ್ಮ ಆಸಕ್ತಿ ಇದ್ದರೆ ಅದು ಬೆಳೀತಾ ಹೋಗುತ್ತೆ. ಭಕ್ತಿ ಮಾರ್ಗದಲ್ಲಿರೋರು ತಮ್ಮ ಭಕ್ತಿಯನ್ನು ಬೆಳೆಸ್ಕೊಳ್ತಾ ಹೋಗ್ತಾರೆ. ಹೀಗೆ ಒಬ್ಬೊಬ್ಬ ಜೀವಾತ್ಮನು ಕೂಡ ತನ್ನದೇ ಒಂದು ಮಾರ್ಗದಲ್ಲಿ ಮುಂದುವರಿತಾ ಬರ್ತಾನೆ. ಆಶೆಗಳು ಕ್ರಮೇಣ ಏನಾಗುತ್ತವೆ, ಆಶೆಗಳು ಕೆಟ್ಟದ್ದು ಅಂತ ನಾವು ತಿಳ್ಕೊಳ್ತೀವಿ. ಜೀವಾತ್ಮಕ ಪಾಠ ಕಲ್ತ್ಕೋತಾನೆ. ಹೇಗೆ ಕಲಿತಾನೆ? ಆ ಕೆಟ್ಟ ಆಸೆಗಳಿಂದ ಅವನು ದುಃಖ ಅನುಭವಿಸ್ತಾನೆ. ಈಗ ನಾವು ದಿನ ನೋಡ್ತಾ ಇದ್ದೀವಿ ಪೇಪರ್ನಲ್ಲಿ, ಇನ್ನೂ PUC ಎಲ್ಲ ಮಾಡಿರೋ ಹುಡುಗರು ಕೂಡ ಹೋಗಿ ಬೇಗ ಒಂದು ಕ್ವಿಕ್ ಮನಿ, ಬೇಗ ಹಣ ಸಂಪಾದನೆ ಮಾಡಿಬಿಡ್ಬೇಕು, ಹೆಚ್ಚು ಸುಖ ಅನುಭವಿಸ್ಬೇಕು ಅನ್ನೋದಕ್ಕೋಸ್ಕರ ಕಳ್ತನ ಮಾಡೋದು, ಫೋರ್ಜರಿ ಮಾಡೋದು ಎಲ್ಲ ಮಾಡಿದ್ರೆ ಕೊನೆಗೆ ಸಿಕ್ಕಾಕೊಂಡ್ಮೇಲೆ ಏನಾಗುತ್ತೆ, ಜೈಲು ವಾಸ ಅನುಭವಿಸ್ಬೇಕು. ಅಲ್ಲಿ ಕಷ್ಟಪಟ್ಟು ಅನುಭವಿಸಿದ ಮೇಲೆ ಓಹೋ ನಾನು ಇದು ಮಾಡಿದ ತಪ್ಪು, ಇದನ್ನು ಮಾಡೋದ್ರಿಂದ ನಾನು ಕಷ್ಟಕ್ಕೆ ಸಿಕ್ಕಾಕೋತೀನಿ ಅನ್ನೋದು ಅವ್ರಿಗೆ ಅನುಭವಕ್ಕೆ ಬರುತ್ತೆ. ಆಮೇಲೆ ಸತ್ತ ಮೇಲೆ ಕಾಮದೇಹದಲ್ಲಿಯೂ ಕೂಡ ಕಷ್ಟಪಡ್ತಾರೆ ಅವರು. ಅಲ್ಲಿ ಈ ಸ್ಪಂದಗಳು ಪುನಃ ಅವರಿಗೆ ದುಃಖವನ್ನು ತಂದುಕೊಡ್ತಾ ಇರುತ್ತೆ. ಅವರ ಮನಸ್ಸಿನಲ್ಲಿ ನಿರಾಶೆ, ಅವರ ಮನಸ್ಸಿನಲ್ಲಿ ಒಂದು ಹತಾಶೆ, ಆಮೇಲಿಂದ ತಾನು ಮಾಡಿದ್ದು ತಪ್ಪು ಅನ್ನೋ ಒಂದು ಪರಿಜ್ಞಾನ, ಇದೆಲ್ಲ ಅಲ್ಲಿ ಬೇರೂರುತ್ತೆ. ಹೀಗೆ ಒಂದೊಂದು ಜನ್ಮಕ್ಕೂ ಪಾಠ ಕಲಿತಾ ಮನುಷ್ಯ ಸದ್ಗುಣಗಳನ್ನು ಬೆಳೆಸ್ಕೊಳ್ಳೋಕ್ಕೆ ಪ್ರಾರಂಭ ಮಾಡ್ತಾನೆ. ಕೆಟ್ಟ ಆಸೆಗಳಿಂದ ನನಗೆ ಕಷ್ಟವೇ ಕಾದಿದೆ, ವ್ಯಭಿಚಾರ ಮಾಡಿದೆ, ಇದರಿಂದ ನನ್ನ ಹೆಂಡತಿ ನನ್ನನ್ನು ಬಿಟ್ಲು, ಡೈವೋರ್ಸ್ ಆಯಿತು, ನಾನು ದುಃಖ ಅನುಭವಿಸಿದೆ, ಅದು ಉಳ್ಕೊಳ್ಳುತ್ತೆ ಆ ಒಂದು ಪಾಠ. ಜನಗಳೆಲ್ಲ ನನಗೆ ಚೀಮಾರಿ ಹಾಕಿದ್ರು, ನನ್ನನ್ನು ಹಿಡ್ಕೊಂಡು ಹೊಡೆದ್ರು, ನಾನು ಈ ಕೆಲಸ ಮಾಡಬಾರ್ದಾಗಿತ್ತು ಅನ್ನೋ ಒಂದು ತಿಳುವಳಿಕೆ ಬರುತ್ತೆ. ಹೀಗೆ ಕಳ್ಳತನ, ಸುಳ್ಳು, ವ್ಯಭಿಚಾರ, ಹೆಂಡ ಕುಡುಕ್ತನ ಒಂದೊಂದು ಕೂಡ ಮನುಷ್ಯ ಮಾಡಿ ಅದರಿಂದ ದುಃಖ ಅನುಭವಿಸ್ಕೊಂಡು ಇದು ಕೆಟ್ಟದ್ದು ಅನ್ನೋದನ್ನು ತಿಳ್ಕೊಳ್ತಾನೆ. ಹೀಗೆ ನಾವು ಈಗ ಯಾವ ಮಟ್ಟಕ್ಕೆ ಬೆಳೆದಿದ್ದೇವೆ ಅಂದರೆ, ತಕ್ಕ ಮಟ್ಟಿಗೆ ನಮಗೆ ಇದು ಸರಿ ಇದು ತಪ್ಪು ಅನ್ನೋ ಒಂದು ಪ್ರಜ್ಞೆ ಬಂದಿದೆ.
ಅಷ್ಟೆಲ್ಲ ಬಂದಿದ್ರೂ ಕೂಡ ನಾವು ಒಂದೊಂದು ಸಲ ತಪ್ಪು ಮಾಡ್ತೀವಿ. ಯಾಕಂತ ತಪ್ಪು ಮಾಡ್ತೀವಿ ಅಂದರೆ ಡಾಕ್ಟರ್ ಬೆಸೆಂಟ್ ಹೇಳ್ತಾರೆ, ನೀವಿನ್ನೂ ಸಾಕಾದಷ್ಟು ಆ ಕೆಟ್ಟ ಮಾರ್ಗದಿಂದ ಬರೋ ಪ್ರತಿಫಲ ಇನ್ನಷ್ಟು ನೀವು ಅನುಭವಿಸ್ಬೇಕು. ಸಾಕಾದಷ್ಟು ತಿಳ್ಕೊಂಡಿಲ್ಲ ನೀವು, ಒಳ್ಳೆಯ ತಿಳುವಳಿಕೆ ನಿಮಗಿನ್ನೂ ಬೇರೆ ಬಿಟ್ಟಿಲ್ಲ. ಸೂಪರ್ಫಿಷಿಯಲ್ ಆಗಿದೆ, ಮೇಲ್ಮೈನಲ್ಲಿದೆ ಆ ತಿಳುವಳಿಕೆ, ಇದು ತಪ್ಪು ನಾನು ಮಾಡಿದ್ದು ಅಂತ. ಅದು ಚೆನ್ನಾಗಿ ಬೇರು ಬಿಡಬೇಕು, ನಿಮ್ಮ ರಕ್ತದಲ್ಲಿ ಅದು ಸೇರ್ಕೊಂಡು ಹೋಗ್ಬಿಡ್ಬೇಕು. ಅದಕ್ಕೆ ಪುನಃ ಪುನಃ ಅದೇ ಅನುಭವ ಬರುತ್ತೆ ನಮಗೆ. ಪುನಃ ಪುನಃ ದುರ್ಮಾರ್ಗಕ್ಕೆ ಬೀಳ್ತೀವಿ, ಪುನಃ ಪುನಃ ಕಷ್ಟ ಅನುಭವಿಸ್ತೀವಿ. ಕೊನೆಗೆ ಇದು ತಪ್ಪು ನಾ ಮಾಡಬಾರ್ದು ಅನ್ನೋದು ಚೆನ್ನಾಗಿ ನಮಗೆ ಪಾಠ ಕಲಿತ ಮೇಲೆ ಆ ತಪ್ಪನ್ನ ನಾವು ಮಾಡಲ್ಲ. ನಿನ್ನೆ ದಿವಸ ಸಂತೋಷ್ ಹೆಗ್ಡೆ ವಿಷಯ ಒಂದು ಇದು ಬಂದಿತ್ತು ಇಂಟರ್ವ್ಯೂಸ್ ಡೆಕ್ಕನ್ ಹೆರಾಲ್ಡ್ನಲ್ಲಿ. ಅವ್ರು ಹೇಳ್ತಾರೆ, ಐ ವಾಸ್ ಎ ಚೈನ್ ಸ್ಮೋಕರ್ ಬಟ್ ಒನ್ ಡೇ ಐ ರಿಯಲೈಸ್ ದಟ್ ಇಟ್ ವಾಸ್ ಬ್ಯಾಡ್ ಆ್ಯಂಡ್ ಐ ಗೇವ್ ಇಟ್ ಅಪ್. ಐ ನೆವರ್ ಸ್ಮೋಕ್ಡ್ ಅಗೈನ್ ಅಂತ. ಆ್ಯಂಡ್ ಇಟ್ ಡಸ್ ನಾಟ್ ಕಮ್ ಟು ಮೀ ಈವನ್ ಇನ್ ಮೈ ಡ್ರೀಮ್ ಅಂತಾರೆ. ಈವನ್ ಇನ್ ಮೈ ಡ್ರೀಮ್ ಐ ರಿಗ್ರೆಟ್ ಹ್ಯಾವಿಂಗ್ ಸ್ಮೋಕ್ಡ್ ಅಂತಾರೆ. ನಾನು ಯಾಕೆ ಆ ಥರ ಸ್ಮೋಕ್ ಮಾಡಿದೆ ಅನ್ನೋದ್ರ ವಿಷಯದಲ್ಲಿ ನನಗೆ ಪಶ್ಚಾತ್ತಾಪ ಕನಸಿನಲ್ಲೂ ಬರ್ತಾ ಇದೆ ಅಂತ ಹೇಳ್ತಾರೆ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ಯಾವುದಾದ್ರೂ ಒಂದು ದುಶ್ಚಟವನ್ನು ದೈಹಿಕವಾಗಿ ಗೆದ್ದಿರ್ಬೋದು, ಇಲ್ಲಿ ನಾವು ಸಿಗರೇಟ್ ಸೇರೋದು ಬಿಟ್ಬಿಡ್ಬೋದು, ಆದರೆ ಆಮೇಲೆ ಏನಾಗುತ್ತೆ, ಅದು ಕನಸಿನಲ್ಲಿ ಬರೋಕ್ಕೆ ಪ್ರಾರಂಭ ಆಗುತ್ತೆ. ಕನಸಿನಲ್ಲಿ ಯಾರೋ ಸಿಗರೇಟ್ ಕೊಟ್ಟ ಹಾಗೆ ತಾನು ಸೇರಿಬಿಟ್ಟ ಹಾಗೆ ಕನಸಾಗುತ್ತೆ. ಅಲ್ಲಿ ಸುಖ ಅನುಭವಿಸ್ಬಿಡ್ತಾನೆ. ಆಮೇಲೆ ಎದ್ಮೇಲೆ ಅಯ್ಯೋ ನಾನು ಯಾಕೆ ಸೇರಿದೆ ಅಂತ ಅನ್ಕೋತಾನೆ, ತಿರ್ಗಾ ಅಂತ ಕನಸೇ ಬೀಳ್ತಾನೆ. ಕನಸಿನಲ್ಲೂ ನಿಲ್ಲಬೇಕಂತ ಆಸೆ, ಕನಸಿನಲ್ಲೂ ನಾನು ಇದನ್ನು ಸೇರಬಾರ್ದು ಅನ್ನೋ ತಿಳುವಳಿಕೆ ಬಂದಾಗ ಅದು ಪೂರ್ತಿ ಹೋಯಿತು ಅಂತ ಹೇಳಿ ಡಾಕ್ಟರ್ ಬೆಸೆಂಟ್ರು ಬರೀತಾರೆ. ಅದರಿಂದ ಸಂತೋಷ್ ಹೆಗಡೆಯವರಿಗೆ ಆ ಅಭ್ಯಾಸ ಪೂರ್ತಿ ಹೋಗಿದೆ ಅಂತ ಅನ್ಕೋಬೇಕು. ಯಾಕೆಂದರೆ ಕನಸಿನಲ್ಲೂ ಕೂಡ ನಾನು ಸೇರಿ ತಪ್ಪಾಯಿತು ಅನ್ನೋದು ಅವ್ರಿಗೆ ತಿಳುವಳಿಕೆ ಬಂದ್ಬಿಟ್ಟಿದೆಯಂತೆ ಕನಸಿನಲ್ಲೂ ಕೂಡ. ಇದೇ ರೀತಿಯಲ್ಲಿ ಮನುಷ್ಯ ಒಂದೊಂದಾಗಿ ತಪ್ಪು ಮಾಡಿ 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 ಪಾಠ ಕಲ್ತ್ಕೊಳ್ತಾನೆ. ಕಲ್ತ್ಕೊಂಡ್ಮೇಲೆ ಚೆನ್ನಾಗಿ ಆ ತಿಳುವಳಿಕೆ ಬೇರೂರು ಬಿಟ್ಟಾಗ ಅವನು ಒಂದು ಹೆಜ್ಜೆ ಮುಂದೆ ಹೋಗ್ತಾನೆ, ಆ ದುರ್ಗುಣವನ್ನು ಗೆದ್ದಿದ್ದಾನೆ ಅನ್ಬೋದು. ನಮ್ಮ ದುರಾಶೆಗಳು ಹೀಗೆ ಕ್ರಮಕ್ರಮವಾಗಿ ಸದಾಶೆಗಳಾಗಿ ಪರಿವರ್ತನೆ ಆಗಬೇಕು. ನಮ್ಮಲ್ಲಿ ಯಾವ್ಯಾವುದೋ ಕೆಟ್ಟ ಆಸೆ ಇದೆ ಅಂತ ನಮಗೆ ಗೊತ್ತಾದ ಮೇಲೆ ನಾವು ಏನು ಮಾಡಬೇಕು, ಮೊದಲು ಅದನ್ನು ತಿಳ್ಕೋಬೇಕು. ಇಂಥ ಆಸೆ ಇದೆ ನನ್ನಲ್ಲಿ, ನನಗೆ ಸಿಹಿ ತಿಂಡಿ ನೋಡಿದಾಗಲೆಲ್ಲ ಅದನ್ನು ತಿನ್ನಬೇಕು ಅಂತ ಚಪಲ ಆಗುತ್ತೆ. ನನಗೆ ಯಾರ ಮನೆಯಾದ್ರೂ ಏನಾದರೂ ಕೊಟ್ಟರೆ ಹಸಿವಿಲ್ಲದೆ ಹೋದ್ರೂ ತಿಂದುಬಿಡ್ತೀನಿ. ಆದ್ದರಿಂದ ಒಂದು ಹೊಟ್ಟೆ ಬಾಕತನದ ಪ್ರವೃತ್ತಿ ನನ್ನಲ್ಲಿದೆ. ಅವಸರದಲ್ಲಿ ಮಾತಾಡುವಾಗ ಒಂದೊಂದು ವೈಟ್ ಲೈ ಹೇಳಿಬಿಡ್ತೀನಿ, ಉತ್ಪ್ರೇಕ್ಷೆ ಮಾಡಿಬಿಡ್ತೀನಿ, ಒಂದೊಂದು ಸುಳ್ಳು ಹೇಳಿಬಿಡ್ತೀನಿ. ಆದ್ದರಿಂದ ಮಾತಿನಲ್ಲಿ ನನಗೆ ದುಡುಕಿದೆ. ನಿಧಾನವಾಗಿ ಯೋಚನೆ ಮಾಡಿ ಮಾತಾಡೋದನ್ನು ನಾನು ಕಲಿಬೇಕು. ಹೀಗೆ ಒಂದೊಂದಾಗಿ ಮನುಷ್ಯ ತಿಳ್ಕೊಳ್ತಾನೆ. ಹೀಗೆ ಕ್ರಮೇಣ ಅವನ ಆಶೆಗಳೆಲ್ಲ ಸದಾಶೆಗಳಾಗಿ ಪರಿವರ್ತನೆ ಆಗುತ್ತೆ. ನಾನು ಗುರುಗಳ ಕೆಲಸವನ್ನು ಮಾಡಬೇಕು, ಪ್ರಪಂಚದ ದುಃಖವನ್ನು ಹೋಗಲಾಡಿಸಬೇಕು. ಬುದ್ಧ ಹೇಗೆ ಪ್ರಪಂಚದಲ್ಲಿ ಎಲ್ಲ ಕಡೆಯೂ ಉಪದೇಶ ಮಾಡಿ ಲಕ್ಷಾಂತರ ಜನರನ್ನು ಸನ್ಮಾರ್ಗಕ್ಕೆ ತಿರುಗಿಸ್ದ, ನಾನು ಕೂಡ ಹಾಗೆ ಜ್ಞಾನವನ್ನು ಪ್ರಸಾರ ಮಾಡಿ ಎಲ್ಲರನ್ನೂ ಕೂಡ ಅವರಲ್ಲಿರೋ ಕತ್ತಲೆ, ಅಜ್ಞಾನದ ಕತ್ತಲೆಯನ್ನು ಹೋಗಲಾಡಿಸಿ ಅವರಿಗೆ ಜ್ಞಾನದ ಬೆಳಕನ್ನು ನೀಡಬೇಕು. ಈ ರೀತಿಯಾಗಿ ಅವನಲ್ಲಿ ಮನಸ್ಸಿನಲ್ಲಿ ಆ ಸದಾಶೆಗಳು ಕೆಲಸ ಮಾಡೋಕ್ಕೆ ಪ್ರಾರಂಭ ಆಗುತ್ತೆ. ಭಗವಂತ ಎಷ್ಟು ಪ್ರೇಮಮಯಿ, ಇಷ್ಟೊಂದು ಲಕ್ಷಾಂತರ ಕೋಟ್ಯಾಂತರ ಜೀವಿಗಳನ್ನು ಪ್ರೇಮದಿಂದ ಅವನು ಪರಿಪಾಲಿಸ್ತಾ ಇದ್ದಾನೆ. ನಮ್ಮ ಬೆಳವಣಿಗೆಗೆ ಬೇಕಾಗಿರೋ ಅವಕಾಶಗಳನ್ನು ಅವನು ಒದಗಿಸ್ತಾ ಇದ್ದಾನೆ. ಇಂಥ ಭಗವಂತನ ಯೋಜನೆ ಏನು? ಈ ಸಂಸರಣೆಯೇ ಅವನ ಯೋಜನೆ, ದೈವ ನಿಯಮ ಇದು, ಡಿವೈನ್ ಲಾ. ದಿಸ್ ಈಸ್ ದಿ ಡಿವೈನ್ ಪ್ಲ್ಯಾನ್. ದಿ ಡಿವೈನ್ ಪ್ಲ್ಯಾನ್ ಈಸ್ ನಥಿಂಗ್ ಬಟ್ ಎವಲ್ಯೂಷನ್. ಈ ಸಂಸರಣೆಯೇ ಆ ಭಗವಂತನ ಒಂದು ಯೋಜನೆ. ಈ ಯೋಜನೆ ಎಷ್ಟು ಸುಂದರವಾಗಿದೆ. ಪ್ರಪಂಚದಲ್ಲಿ ಪ್ರಕೃತಿ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೆ ಭಗವಂತನ ಯೋಜನೆಗೆ ಅನುಸಾರವಾಗಿ. ದೇವತೆಗಳು ಹೇಗೆ ಅವನ ನಿಯಮವನ್ನು ಪಾಲಿಸ್ಕೊಂಡು ಹೋಗ್ತಾ ಇದ್ದಾರೆ, ಅವನ ಕೆಲಸದಲ್ಲಿ ಸಹಕಾರ ನೀಡ್ತಾ ಇದ್ದಾರೆ. ನಾನು ಕೂಡ ಆ ರೀತಿ ಸಹಕಾರ ಕೊಡಬೇಕು. ನಾನು ಕೂಡ ದೈವ ಯೋಜನೆಯನ್ನು ಕಾರ್ಯಗತ ಮಾಡುವಂಥ ಒಬ್ಬ ಕಾರ್ಯಕರ್ತ ಆಗಬೇಕು ಅನ್ನೋ ಒಂದು ಆಳವಾದ ಹಂಬಲ ನಮ್ಮಲ್ಲಿ ಉತ್ಪತ್ತಿಯಾಗಬೇಕು. ಅದು ನಮ್ಮನ್ನು ಕೆಲಸಕ್ಕೆ ಪ್ರೇರೇಪಿಸಬೇಕು. ಈ ರೀತಿಯಾಗಿ ಮನುಷ್ಯ ಕ್ರಮಕ್ರಮವಾಗಿ ತನ್ನ ಕೆಳಮಟ್ಟದ ಆಸೆಗಳನ್ನು ಗೆಲ್ತಾ ಬಂದಾಗ ಅವನ ಇಚ್ಛಾಶಕ್ತಿ ಉದಯವಾಗುತ್ತೆ. ಇಚ್ಛಾಶಕ್ತಿ ಕೆಲಸ ಮಾಡೋಕ್ಕೆ ಪ್ರಾರಂಭ ಆಗಿದೆ ಅಂತ ಹೇಳ್ಬೋದು ಅಂತಾರೆ. ಕೆಳಗಿನ ಮಟ್ಟದಲ್ಲಿ ನಾವು ಎಷ್ಟೋ ಸಲ ಅಂತೀವಿ, ಒಂದು ಮಗು ನಾನು ಇದನ್ನು ಮಾಡೇ ಅಂತಿರ್ತೀನಿ, ನೀವು ನನ್ನನ್ನು ಇವತ್ತು ಸಿನಿಮಾ ಕರ್ಕೊಂಡು ಹೋಗದೆ ಹೋದರೆ ನಾವು ಊಟ ಮಾಡಲ್ಲ ಅಂತ ಹೇಳಿಬಿಟ್ರೆ
ಓಹೋ ಎಷ್ಟು ವಿಲ್ ಪವರ್ ಇದೆ ಆ ಮಗುಗೆ ಅನ್ಕೋತೀವಿ. ಈ ಹಠಮಾರ್ತನ ವಿಲ್ ಪವರ್ ಅಲ್ಲ, ಅದು ಕೆಳಗಿನ ಹಠಮಾರ್ತನ, ಕೆಳಗಡೆ ಇರೋದಷ್ಟೇ. ವಿಲ್ ಅಂತ ಹೇಳಿದ್ರೆ ಮೇಲ್ಮಟ್ಟದ್ದು, ಅದು ಕೆಳಮುಖವಾಗಿ ಹರಿಯೋದಿಲ್ವಂತೆ. ಬಾಹ್ಯ ಪ್ರಪಂಚದ ವಸ್ತುಗಳ ಕಡೆಗೆ ಹರಿಯೋದೆಲ್ಲ ಆಸೆ. ಅಂತರಂಗದ ಪ್ರಪಂಚದ ಕಡೆ ಹರಿಯುವಂಥದ್ದು ಆ ಒಂದು ಡ್ರೈವಿಂಗ್ ಫೋರ್ಸ್, ಚಾಲನ ಶಕ್ತಿ ಇದೆಯಲ್ಲ, ನಾನು ಆತ್ಮನಾಗಿ ನಾನು ಬೆಳೀಬೇಕು, ಪ್ರಪಂಚಕ್ಕೆ ನನ್ನನ್ನು ನಾನು ಸೇವೆಗೆ ಅರ್ಪಣೆ ಮಾಡ್ಕೋಬೇಕು, ಭಗವಂತನ ಒಂದು ಕೆಲಸವನ್ನು ನಾನು ನಿರ್ವಹಿಸಬೇಕು, ನನ್ನ ಸ್ವಂತ ಅನ್ನೋದು ನನಗೆ ಬೇಕಿಲ್ಲ, ಈ ನಾನು ಅನ್ನೋದು ಒಂದು ಭ್ರಮೆ, ನನ್ನ ಸ್ವಂತ ಸುಖ ಸ್ವಂತ ಹಿತ ಇದರ ಕಡೆಗೆ ನಾನು ಗಮನ ಕೊಡೋದಿಲ್ಲ, ಪ್ರಪಂಚದ ಹಿತ ಪ್ರಪಂಚದ ಸುಖ ಇದನ್ನೇ ಅದಕ್ಕೋಸ್ಕರ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿ ಸಂಕಲ್ಪ ಮಾಡ್ಕೊಳ್ತೀವಲ್ಲ, ಅದು ಡಿವೈನ್ ವಿಲ್, ಅದು ಇಚ್ಛಾಶಕ್ತಿ ನಿಜವಾದದ್ದು. ಅದರಿಂದ ಈ ಆಸೆ ಕ್ರಮಕ್ರಮವಾಗಿ ಪರಿಶುದ್ಧವಾಗಿ ಬೆಳೀತಾ ಹೋಗಬೇಕು, ನಿಸ್ವಾರ್ಥ ಪ್ರೇಮವಾಗಿ ಅದು ಹರಿತಾ ಬರಬೇಕು, ಜ್ಞಾನ ನಮ್ಮಲ್ಲಿ ಹೆಚ್ಚಬೇಕು, ಆಗ ನಮ್ಮಲ್ಲಿ ಇಚ್ಛಾಶಕ್ತಿ ಕಾಣಿಸ್ಕೊಳ್ಳೋಕ್ಕೆ ಪ್ರಾರಂಭ ಆಗುತ್ತೆ. ಆದ್ದರಿಂದ ಎಲ್ಲಿವರೆಗೂ ಕೂಡ ಕೆಳಗಿನ ಮಟ್ಟದ ಆಶೆಗಳು ನಮ್ಮನ್ನು ನಡೆಸ್ಕೊಂಡು ಹೋಗ್ತಾ ಇದೆಯೋ, ಎಲ್ಲಿವರೆಗೂ ನಾವು ಆಶೆಗಳ ಗುಲಾಮರಾಗಿ ಈ ಪ್ರಪಂಚದಲ್ಲಿ ಜೀವನ ಮಾಡ್ತೀವೋ, ನಮ್ಮ ಆಶೆಗಳು ಮತ್ತು ನಮ್ಮ ಸ್ವಾರ್ಥ ಯೋಚನೆಗಳು ನಮ್ಮ ಜೀವನವನ್ನು ನಡೆಸ್ತಾ ಇದೆಯೋ, ಅಲ್ಲಿವರೆಗೂ ಕೂಡ ನಮ್ಮ ಇಚ್ಛೆ ಸ್ವತಂತ್ರವಲ್ಲ. ವಾಟ್ ಈಸ್ ಮೆಂಟ್ ಬೈ ದಿ ಫ್ರೀಡಮ್ ಆಫ್ ದಿ ವಿಲ್ ಪವರ್ ಅಂತಾರೆ. ನನ್ನ ಇಚ್ಛೆ ಸ್ವತಂತ್ರವಾಗಿದೆ ಅಂತ ನಾವು ಯಾವಾಗ ಹೇಳ್ಬೋದು? ಆಶೆಗಳ ಗುಲಾಮರಾಗೋದು ನಿಂತು ಹೋದ್ಮೇಲೆ, ನಾವು ಆ ಭಗವಂತನ ನಿಯಮವನ್ನು ತಿಳ್ಕೊಂಡು ಅದಕ್ಕೆ ಅನುಸಾರವಾಗಿ ವರ್ತಿಸೋದಕ್ಕೆ ಪ್ರಾರಂಭ ಆದಾಗ ನಮ್ಮ ಇಚ್ಛೆ ಸ್ವತಂತ್ರವಾಯಿತು ಅಂತ ಹೇಳ್ಬೋದು. ಆದರೆ ಇಚ್ಛಾ ಸ್ವಾತಂತ್ರ್ಯ ಅಂದರೆ ಏನು? ನನ್ನ ಇಷ್ಟ ಬಂದಾಗ ನಾನು ನಡೆದು ಬಿಟ್ರೆ ಅದು ಇಚ್ಛಾ ಸ್ವಾತಂತ್ರ್ಯ ಆಗೋಲ್ಲ. ದೈವ ನಿಯಮಕ್ಕೆ ಅನುಸಾರವಾಗಿ ದೈವೇಚ್ಛೆಗೆ ಅನುಗುಣವಾಗಿ ನಾವು ನಡ್ಕೊಂಡ್ರೆ ಮಾತ್ರ ನಮಗೆ ನಮ್ಮ ಕೆಲಸಗಳನ್ನು ಮಾಡೋದಕ್ಕೆ ಒಂದು ಸ್ವಾತಂತ್ರ್ಯ ಇರುತ್ತೆ. ಅದರಲ್ಲಿ ಅವ್ರು ಹೇಳ್ತಾರೆ, ಇಟ್ ಈಸ್ ಫೂಲಿಶ್ ಟು ಟಾಕ್ ಅಬೌಟ್ ದ ಫ್ರೀಡಮ್ ಆಫ್ ದ ವಿಲ್ until you are free from all selfish desires, until you are free from the influence of your personality ಅಂತ. ನಮ್ಮ ದೇಹಾತ್ಮನ ಪ್ರಭಾವಕ್ಕೆ ಸಿಕ್ಕಿ ನಾವು ಎಲ್ಲಿವರೆಗೂ ಕಾರ್ಯಪ್ರವೃತ್ತರಾಗ್ತೀವೋ, ನಮ್ಮ ಆಸೆಗಳು ನಮ್ಮ ಸ್ವಾರ್ಥತೆ ನಮ್ಮನ್ನು ಎಲ್ಲಿವರೆಗೂ ಪ್ರೇರೇಪಕ ಶಕ್ತಿಯಾಗಿರುತ್ತೋ ಅಲ್ಲಿವರೆಗೂ ಕೂಡ ನಮ್ಮ ಇಚ್ಛೆ ಸ್ವತಂತ್ರವಲ್ಲ. ಆಶೆಗಳಿಂದ ನಾವು ಬಿಡುಗಡೆ ಹೊಂದಬೇಕು, ನಮ್ಮ ಪ್ರಜ್ಞೆ ಒಳಮುಖವಾಗಿ ಹರಿಯೋದಕ್ಕೆ ಪ್ರಾರಂಭ ಆಗಬೇಕು, ಆ ಭಗವಂತನ ಇಚ್ಛೆಯನ್ನು ಗುರುತಿಸೋ ಒಂದು ಶಕ್ತಿ ನಮ್ಮಲ್ಲಿ ಬೆಳಿಬೇಕು. ಇದೆಲ್ಲ ಆಗಬೇಕಾದ್ರೆ ನಮ್ಮ ಬುದ್ಧಿ ಪ್ರಜ್ಞೆ ಸ್ವಲ್ಪ ಎಚ್ಚರಗೊಳ್ಳಬೇಕು. ಬುದ್ಧಿ ಪ್ರಜ್ಞೆ ನಮ್ಮಲ್ಲಿ ಎಚ್ಚೆತ್ತಾಗ ಸ್ವಲ್ಪ ಸ್ವಲ್ಪವಾಗಿ ನಮ್ಮಲ್ಲಿ ಇಚ್ಛಾಶಕ್ತಿ ಹೆಚ್ಚೋದಕ್ಕೆ ಪ್ರಾರಂಭ ಆಗುತ್ತೆ. ಅಲ್ಲಿವರೆಗೂ ಕೂಡ ನಾವು ಪ್ರಯತ್ನಪೂರ್ವಕವಾಗಿ ಅದನ್ನು ಬೆಳೆಸ್ಕೋಬೋದು. ಅದರಿಂದ ಈ ಇಚ್ಛೆ ಅನ್ನೋದು ಉಗಮ, ಅದರ ಸೋರ್ಸ್ ಎಲ್ಲಿ? ನಮ್ಮ ಪುರುಷಾತ್ಮನಲ್ಲಿ. ಅದು ಹುಟ್ಟಿದ್ದು ಯಾವಾಗ ಪುರುಷಾತ್ಮ ಭಗವಂತನಿಂದ ಹೊರಬನ್ನೋ ಆಗಲೇ ಅವನ 3 ಮುಖಗಳು ಬಂದವು. ಯಾವ್ಯಾವುದು 3 ಮುಖಗಳು? ಇಚ್ಛೆ, ಜ್ಞಾನ, ಕ್ರಿಯೆ. ಇದು 3 ಮುಖಗಳು ಆಗಲೇ ಹೊರಗೆ ಬಂದವು. ಅದರಿಂದ ಇಚ್ಛಾಶಕ್ತಿಯ ಪ್ರಾರಂಭ ನಮ್ಮ ಪುರುಷಾತ್ಮ ಹೊರಗೆ ಬಂದಾಗಲೇ ಆಯಿತು. ಇದು ಹೇಗೆ ಬೆಳೀತಾ ಇದೆ ನಮ್ಮಲ್ಲಿ? ಇದನ್ನು ನಾವು ಹೇಗೆ ಬೆಳೆಸ್ಕೊಳ್ಬೋದು? ಹೇಗೆ ಬೆಳೆಸ್ಕೋಬೋದು? ಟೈಮಿನಿಯವರು ಹೇಳ್ತಾರೆ, ನಮ್ಮ ಆತ್ಮದೇಹಕ್ಕೂ ಮತ್ತು ನಮ್ಮ ಸ್ಥೂಲ ದೇಹಕ್ಕೂ ಒಂದು ನೇರವಾದ ಸಂಬಂಧ ಇದೆ. ಅದನ್ನು ಡಾಕ್ಟರ್ ಬೆಸೆಂಟ್ರು ಬರೆದಿದ್ದಾರೆ. ದೇರ್ ಇಸ್ ಎ ಸಾರ್ಟ್ ಆಫ್ ಮಿಸ್ಟೀರಿಯಸ್ ಕನೆಕ್ಷನ್ ಬಿಟ್ವೀನ್ ದಿ ಫಿಸಿಕಲ್ ಬಾಡಿ ಆ್ಯಂಡ್ ದಿ ಆತ್ಮಿಕ್ ಬಾಡಿ, ಅಥವಾ ಆತ್ಮಿಕ್ ವೆಹಿಕಲ್ ಅನ್ಬೇಕು. ಅದನ್ನು ನಾವು ಬಾಡಿ ಅಂತ ಕರೆಯಾಗಿಲ್ಲ, ಬಾಡಿ ಅಂತ ಶರೀರ ದೇಹ ಅಂತ ಕರೆಯೋಕ್ಕಾಗಲ್ಲ ನಮ್ಮ ಆತ್ಮನ ಒಂದು ಉಪಕರಣವನ್ನು. ಯಾಕೆಂದರೆ ಅದಕ್ಕೆ ಇಟ್ ಹ್ಯಾಸ್ ನೋ ಕಾಂಟೂರ್ಸ್, ಇಟ್ ಹ್ಯಾಸ್ ನೋ ಬಾರ್ಡರ್. ಈಗ ಸ್ಥೂಲ ದೇಹಕ್ಕೆ ಒಂದು ಲಿಮಿಟೇಷನ್ ಇದೆ, ಇದಕ್ಕೊಂದು ಮಿತಿ ಇದೆ. ಇದಿಷ್ಟೇ ನನ್ನ ಸ್ಥೂಲ ದೇಹ, ಇದಕ್ಕೊಂದು ಆಕಾರ ಇದೆ. ನಮ್ಮ ಕಾಮದೇಹಕ್ಕೂ ಒಂದು ಆಕಾರ ಇದೆ, ಅಂಡಾಕಾರ ಇದೆ ಅಂತಾರೆ, ಅದಕ್ಕೂ ಒಂದು ಮಿತಿ ಇದೆ. ಅದೇ ರೀತಿಯೇ ನಮ್ಮ ರೂಪದೇಹ ಕಾಮದೇಹಕ್ಕಿಂತ ದೊಡ್ಡದಾಗಿದೆ, ಅದು ಅಂಡಾಕಾರದಲ್ಲಿದೆ, ಅದಕ್ಕೂ ಒಂದು ಆಕೃತಿ ಇದೆ, ಮಿತಿ ಇದೆ. ಅರೂಪದೇಹಕ್ಕೂ ಅಷ್ಟೇ, ಅದು ಇನ್ನೂ ದೊಡ್ಡದು. ಕಾರಣದೇಹ ಮನೋದೇಹಕ್ಕಿಂತಲೂ ಇನ್ನೂ ದೊಡ್ಡದಾಗಿದೆ, ಆದರೆ ಅದಕ್ಕೂ ಒಂದು ಮಿತಿ ಇದೆ, ಒಂದು ಆಕಾರ ಇದೆ, ಒಂದು ಬಾರ್ಡರ್ ಇದೆ, ಅಂಚಿದೆ. ನಮ್ಮ ಬುದ್ಧಿದೇಹ ಪ್ರಾಯಶಃ ಅದಕ್ಕೂ ಒಂದು ಮಿತಿ ಇದೆ. ಆದರೆ ಆತ್ಮದೇಹಕ್ಕೆ ಮಿತಿ ಇಲ್ಲವಂತೆ, ಅದಕ್ಕೊಂದು ಆಕಾರ ಇಲ್ಲವಂತೆ. ಆತ್ಮದೇಹ ಅಂದರೆ ಏನು?
ಅದರಲ್ಲಿ ಆ ಪರ್ಮನೆಂಟ್ ಆಟಮ್ ಅಂತ ಹೇಳಿದ್ನಲ್ಲ, ಒಂದು ಶಾಶ್ವತ ಪರಮಾಣು, ಆತ್ಮಲೋಕದ ಪ್ರಕೃತಿಯಿಂದ ಆಗಿರೋ ಒಂದು ಶಾಶ್ವತ ಪರಮಾಣು, ಅದು ಮಾತ್ರ ಕೇಂದ್ರದಲ್ಲಿರುತ್ತೆ. ಅದು ಇಲ್ಲೇ ನಮ್ಮ ಹೃದಯದ ಕೇಂದ್ರದಲ್ಲೇ ಇದೆ. ನಾವು ಎಲ್ಲೋ ಇದ್ದಾನೆ, ನಾವು ಪುರುಷಾತ್ಮ ಅಂತ ಮೇಲ್ ನೋಡ್ತೀವಿ, ದೇವರೆಲ್ಲೋ ಇದ್ದಾನೆ ಅಂತೀವಿ. ನಮ್ಮ ಒಳಗೆ ಇದ್ದಾನೆ, ಈ ದೇಹದ ಒಳಗೆ ಇದ್ದಾನೆ. ನಮ್ಮ ಚೆಸ್ಟ್ ಅಂತೀವಲ್ಲ, ಈ ಮೇಲಿನ ಎದೆಯ ಒಂದು ಭಾಗ, ಇದರ ಮಧ್ಯದಲ್ಲಿ ಕೇಂದ್ರದಲ್ಲಿ ನಮ್ಮ ಪುರುಷಾತ್ಮ ಇದ್ದಾನೆ. ನಮ್ಮ ದೇಹಗಳೆಲ್ಲ ಇಲ್ಲಿಂದಲೇ ಅದೇ ಕೇಂದ್ರ, ಆ ಪುರುಷಾತ್ಮನೇ ಕೇಂದ್ರ ಎಲ್ಲ ದೇಹಗಳಿಗೂ ಕೂಡ. ಎಲ್ಲ ದೇಹಗಳು ಕೂಡ ಇದೇ ಜಾಗದಲ್ಲೇ ಇದೆ. ಒಂದನ್ನೊಂದು ತೂರ್ಕೊಂಡು ಇದೇ ಏಕಕಾಲದಲ್ಲಿ ಏಕ ಪ್ರದೇಶದಲ್ಲಿ ಅವೆಲ್ಲವೂ ಕೂಡ ಇದೆ. ಹೇಗಿರೋಕ್ಕೆ ಸಾಧ್ಯ? ಸ್ಥೂಲ ಲೋಕವನ್ನು ತೂರ್ಕೊಂಡು ಕಾಮಲೋಕ ಇದೆ, ಕಾಮಲೋಕವನ್ನು ತೂರ್ಕೊಂಡು ಮನೋಲೋಕ ಇದೆ, ಅದನ್ನು ತೂರ್ಕೊಂಡು ಬುದ್ಧಿಲೋಕ ಇದೆ. ಹೀಗೆ ಒಂದನ್ನೊಂದು ತೂರ್ಕೊಂಡು ಇದೆ, ಇನ್ನೂ ವಿಶಾಲವಾಗಿದೆ. ಅದರಿಂದ ನಮ್ಮ ಎಲ್ಲ ದೇಹಗಳು ಕೂಡ ಇಲ್ಲೇ ಇವೆ. ನಮ್ಮ ಪುರುಷಾತ್ಮ ನಮ್ಮ ಒಳಗೇ ಇದ್ದಾನೆ. ಆ ಪುರುಷಾತ್ಮನೇ ದೇವರ ಒಂದು ಅಂಶವಾದದ್ರಿಂದ ನಮ್ಮೊಳಗಿರ್ತಕ್ಕಂಥ ದೈವಿಕತೆ, ಆ ಈಶ್ವರನ ಅಂಶ ಈ ಹೃದಯದ ಒಳಗೆ ಇದೆ. ಹೃದಯ ಅಂದರೆ ನಾಟ್ ದ ಫಿಸಿಕಲ್ ಹಾರ್ಟ್. ದಯವಿಟ್ಟು ಅಲ್ಲಿದ್ದಾನೆ ಹೃದಯದಲ್ಲಿ ಅಂತ ಊಹಿಸ್ಕೋಬೇಡಿ. ನಮ್ಮ ಈ ಸ್ಥೂಲ ದೇಹದ ಹೃದಯದೊಳಗಿಲ್ಲ ಅವನು. ಈ ಒಟ್ಟು ನಮ್ಮ ಚೆಸ್ಟ್ ಏರಿಯಾ ಒಳಗಡೆ ಸೆಂಟರ್, ಕೇಂದ್ರ ಬಿಂದು ಯಾವುದಿದೆಯೋ ಆ ಕೇಂದ್ರ ಬಿಂದುವಿನಲ್ಲಿ ನಮ್ಮ ಪುರುಷಾತ್ಮ ಇದ್ದಾನೆ. ಆದರೆ ಅಲ್ಲೂ ಅನುಪಾದಕ ಲೋಕ ಇದೆ, ಆ ಅನುಪಾದಕ ಲೋಕದಲ್ಲಿ ಅವನಿದ್ದಾನೆ. ಅಲ್ಲೂ ಕೂಡ ಆದಿಲೋಕನೂ ಇದೆ, ಎಲ್ಲನೂ ಇದೆ, ಎಲ್ಲವೂ ಇದೇ ಪ್ರದೇಶದಲ್ಲೇ ಇದೆ. ಇದು ಸ್ವಲ್ಪ ನಾವು ಅರ್ಥ ಮಾಡ್ಕೋಬೇಕು. ಪರ್ಮನೆಂಟ್ ಆಟಮ್ಸ್ ಅಂದರೆ ನಾವು ಚಿತ್ರದಲ್ಲಿ ಹೇಗೆ ನೋಡಿರ್ತೇವೆ, ಉದ್ದಕ್ಕೂ ಒಂದು ಸೂತ್ರ ಬರುತ್ತೆ, ಅದಕ್ಕೆ ಇದೆಲ್ಲ ಜೋಡಿಸಿದ್ದಾರೆ ಮಣಿಗಳು ಹಾಗೆ, ಅದು ಎಲ್ಲೋ ದೂರದಲ್ಲಿದೆ, ಮೇಲಿಂದ ಬಂದಿದೆ ಅಂತ ಅನ್ಕೋತೀವಿ. ಇಲ್ಲ, ಇಲ್ಲೇ ನಮ್ಮೊಳಗೆ ಇದೆ. ಮಣಿಗಳ ತಂಥ ಅದ ಪರಮಾಣುಗಳನ್ನು ಪೋಣಿಸಿರೋದು ನಿಜ, ಆದರೆ ಆ ಸೂತ್ರ ಇರೋದು ನಮ್ಮ ಈ ಚೆಸ್ಟ್ ಅಥವಾ ನಮ್ಮ ಎದೆಯೊಳಗೇನೆ. ನಮ್ಮ ಪುರುಷಾತ್ಮ ಇರೋದು ಅಲ್ಲೇ, ನಮ್ಮ ಜೀವಾತ್ಮ ಇರೋದು ಅಲ್ಲೇ. ಈಗ ಈ ನಮ್ಮ ಸ್ಥೂಲ ದೇಹಕ್ಕೂ ನಮ್ಮ ಆತ್ಮದೇಹಕ್ಕೂ ಒಂದು ರಹಸ್ಯವಾಗಿರ್ತಕ್ಕಂಥ ಸಂಬಂಧ ಇದೆ. ಆತ್ಮದೇಹಕ್ಕೆ ಒಂದು ಬಾರ್ಡರ್ ಇಲ್ಲ, ಮಿತಿ ಇಲ್ಲ. ಎಷ್ಟು ದೂರ ಇರುತ್ತೆ ಅದು ಆತ್ಮದೇಹ? ನಮ್ಮ ಆತ್ಮನ ಒಂದು ರೇಡಿಯನ್ಸ್, ಆತ್ಮನ ಪ್ರಕಾಶ ಎಷ್ಟು ದೂರ ಹೋಗ್ಬೋದೋ ಅಲ್ಲಿವರೆಗೂ ಇದೆ ನಮ್ಮ ಆತ್ಮದೇಹ. ಯಾವಾಗ ಆ ಪ್ರಕಾಶ ನಿಂತು ಹೋಗಿರುತ್ತೋ ಅಲ್ಲಿಗೆ ಆತ್ಮದೇಹ ಮುಗೀತು ಅಂತ. ಅದರಿಂದ ಅದು ಆ ಸಿಂಗಲ್ ಆಟಮ್, ಒಂದೇ ಒಂದು ಶಾಶ್ವತ ಪರಮಾಣುವಿನಿಂದ ಅದು 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 ಬೆಳೀತಾ ಬೆಳೀತಾ ಅದರಲ್ಲಿರೋ ಶಕ್ತಿ ಸಾಮರ್ಥ್ಯಗಳು ಬೆಳೀತಾ ಬೆಳೀತಾ ಹೆಚ್ಚು ಹೆಚ್ಚು ಪ್ರಕಾಶವನ್ನು ಕೊಡುತ್ತೆ. ಅದು ಅಷ್ಟೇ, ಪ್ರಕಾಶ ವೃದ್ಧಿಯಾಗ್ತಾ ಹೋಗುತ್ತೆ, ಅದು ಹೆಚ್ಚು ದೂರ ಪ್ರಸರಿಸ್ತಾ ಹೋಗುತ್ತೆ, ವಿಸ್ತರಿಸ್ತಾ ಹೋಗುತ್ತೆ. ಆದ್ದರಿಂದ ನಮ್ಮ ಇಚ್ಛೆಯನ್ನು ನಾವು ಬೆಳೆಸ್ಕೊಂಡ ಹಾಗೆಲ್ಲ ಆತ್ಮದೇಹದಿಂದ ಆತ್ಮದೇಹದಲ್ಲಿರೋ ಪರಮಾಣುವಿನಿಂದ ಹೆಚ್ಚು ಹೆಚ್ಚು ಪ್ರಕಾಶ ಹೊರಗಡೆ ಬರುತ್ತೆ. ಅದು ಹೆಚ್ಚು ಜನಕ್ಕೆ ಬೆಳಕನ್ನು ಕೊಡುತ್ತೆ. ಅದರಿಂದ ಇಚ್ಛಾಶಕ್ತಿಯನ್ನು ನಾವು ಹೇಗೆ ಬೆಳೆಸ್ಕೋಬೋದು? ನಮಗೆ ಸಾಧ್ಯವಿರೋದು ನಮ್ಮ ಸ್ಥೂಲ ದೇಹದ ಮೇಲೆ ನಾವು ಸ್ವಲ್ಪ ಹತೋಟಿನ ನಾವು ಎಸ್ಟಾಬ್ಲಿಷ್ ಮಾಡಿಕೊಂಡ್ರೆ, ಪ್ರತಿಷ್ಠಾಪನೆ ಮಾಡಿಕೊಂಡ್ರೆ, ನಮ್ಮ ಸ್ಥೂಲ ದೇಹವನ್ನು ನಾವು ಎಷ್ಟೆಷ್ಟು ಮಟ್ಟಿಗೆ ಹತೋಟಿಗೆ ತಂದ್ಕೊಳ್ತೀವೋ, ಎಷ್ಟೇ ಸ್ಥೂಲ ದೇಹ ನಾನಲ್ಲ ಅನ್ನೋ ಒಂದು ಪ್ರಜ್ಞೆಯನ್ನು ನಾವು ಬೆಳೆಸ್ಕೊಳ್ತೀವೋ ಅಷ್ಟೆಷ್ಟರ ಮಟ್ಟಿಗೆ ನಮ್ಮ ಆತ್ಮದೇಹ ಬೆಳೆಯುತ್ತೆ. ಏಕೆಂದರೆ ಇದಕ್ಕೂ ಅದಕ್ಕೂ ಒಂದು ನೇರವಾದ ಒಂದು ಸಂಪರ್ಕ ಇದೆ. ಆ ಸಂಪರ್ಕ ಇರೋದ್ರಿಂದ ಇಲ್ಲಿಯ ಸ್ಪಂದಗಳು ಬಹಳ ಸೂಕ್ಷ್ಮವಾಗಿ ಆತ್ಮದೇಹದಲ್ಲಿ ಅದಕ್ಕೆ ಅನುರೂಪವಾಗಿರ್ತಕ್ಕಂಥ ಸ್ಪಂದಗಳನ್ನು ಉತ್ಪತ್ತಿ ಮಾಡುತ್ತೆ. ಅದೇ ರೀತಿ ದೇರ್ ಇಸ್ ಎ ಮಿಸ್ಟೀರಿಯಸ್ ಕನೆಕ್ಷನ್ ಬಿಟ್ವೀನ್ ದ ಆಸ್ಟ್ರಲ್ ಬಾಡಿ ಆ್ಯಂಡ್ ದಿ ಇಂಟ್ಯೂಷನಲ್ ಬಾಡಿ. ನಮ್ಮ ಕಾಮದೇಹಕ್ಕೂ ಬುದ್ಧಿದೇಹಕ್ಕೂ ಅದೇ ಒಂದು ರಹಸ್ಯ ಸಂಬಂಧ ಇದೆ. ಕಾಮದೇಹದಲ್ಲಿ ನಿಸ್ವಾರ್ಥವಾದಂಥ ಭಾವನೆಗಳು, ನಿಸ್ವಾರ್ಥವಾಗಿರ್ತಕ್ಕಂಥ ಆಶೆಗಳು, ಇವುಗಳೆಲ್ಲ ಉತ್ಪತ್ತಿಯಾದಾಗ ಬುದ್ಧಿದೇಹದಲ್ಲಿ ಅದು ಅಂತಹದೇ ಸ್ಪಂದಗಳನ್ನು ಹೆಚ್ಚು ಸೂಕ್ಷ್ಮ ರೂಪಗಳಲ್ಲಿ ಉತ್ಪತ್ತಿ ಮಾಡುತ್ತೆ. ಆದ್ದರಿಂದ ಆಗ ಬುದ್ಧಿದೇಹ ಸ್ವಲ್ಪ ಬೆಳೆಯುತ್ತೆ. ಕಾಮದೇಹದಲ್ಲಿ ಎಷ್ಟೆಷ್ಟು ನಿಸ್ವಾರ್ಥತೆ, ನಿಸ್ವಾರ್ಥ ಪ್ರೇಮ, ನಿಸ್ವಾರ್ಥ ಕರುಣೆ, ನಿಸ್ವಾರ್ಥ ಭಕ್ತಿ ಇವುಗಳೆಲ್ಲ ಉತ್ಪತ್ತಿ ಆಗುತ್ತೋ ಅಷ್ಟೆಷ್ಟರ ಮಟ್ಟಿಗೆ ನಮ್ಮ ಬುದ್ಧಿದೇಹನೂ ಸ್ವಲ್ಪ ಬೆಳೀತಾ ಹೋಗುತ್ತೆ. ಅದೇ ರೀತಿಯಲ್ಲಿ ನಮ್ಮ ಮನೋದೇಹಕ್ಕೂ ಕಾರಣದೇಹಕ್ಕೂ ಒಂದು ರಹಸ್ಯ ಸಂಬಂಧ ಇದೆ. ಚಿತ್ರದಲ್ಲಿ ತೋರಿಸಿದ್ರೆ ಇನ್ನೂ ಚೆನ್ನಾಗಿ ಹೇಳ್ಬೋದು. ನಮ್ಮ ಮನೋದೇಹಕ್ಕೂ ಕಾರಣದೇಹಕ್ಕೂ ಸಂಬಂಧ ಇದೆ. ಮನೋದೇಹದಲ್ಲಿ ನಾವು ಸ್ವಾರ್ಥಯುತವಾದಂಥ ಆಲೋಚನೆ ಮಾಡಿದ್ರೆ ಅದು
ಕಾರಣದೇಹದಲ್ಲಿ ಪ್ರತಿಸ್ಪಂದಿಸೋದಿಲ್ಲ, ಪ್ರತಿಸ್ಪಂದಗಳು ಹೇಳೋಲ್ಲ. ಆದರೆ ನಿಸ್ವಾರ್ಥವಾದಂಥ ಆಲೋಚನೆಗಳು ಅವುಗಳು ಎದ್ದಾಗ ನಮ್ಮ ಮನೋದೇಹದಲ್ಲಿ ಅದಕ್ಕೆ ಅನುರೂಪವಾದ ಸ್ಪಂದಗಳು ಕಾರಣದೇಹದಲ್ಲೂ ಹೇಳುತ್ತವೆ, ಅದು ಸ್ವಲ್ಪ ಬೆಳೆಯುತ್ತೆ. ಹೀಗೆ ನಮ್ಮ ಆತ್ಮದೇಹ, ನಮ್ಮ ಇಚ್ಛಾಶಕ್ತಿನ, ಇವಾಗ ಅದ್ರ ವಿಷಯ ನಾವು ಮಾತನಾಡ್ತಾ ಇದ್ದೀವಿ. ಇಚ್ಛಾಶಕ್ತಿನ ಬೆಳೆಸ್ಕೊಳ್ಬೇಕಾದ್ರೆ ನಾವು ಏನು ಮಾಡಬೇಕು? ಒಂದು, ನಮ್ಮಲ್ಲಿ ಮನಸ್ಸು ಪರಿಶುದ್ಧವಾಗ್ತಾ ಇದ್ದಂಗೆಲ್ಲ, ಬುದ್ಧಿ ಪ್ರಜ್ಞೆ ನಮ್ಮಲ್ಲಿ ಬೆಳೀತಾ ಇದ್ದಂಗೆಲ್ಲ ಆತ್ಮ ಚೈತನ್ಯ ಅದೂ ಕೂಡ ವೃದ್ಧಿ ಆಗ್ತಾ ಹೋಗುತ್ತೆ, ಇಚ್ಛಾಶಕ್ತಿ. ಅದು ಒಂದು ಮಾರ್ಗ. ಇನ್ನೊಂದು ಮಾರ್ಗ, ನಮ್ಮ ಸ್ಥೂಲ ದೇಹದ ಮೇಲೆ ಕಾರ್ಯಾಚರಣೆ ಮಾಡೋದ್ರ ಮೂಲಕ ನಾವು ಆತ್ಮದೇಹವನ್ನು ಬೆಳೆಸ್ಕೋಬೋದು. ಸ್ಥೂಲ ದೇಹ ಇದು ನಾನಲ್ಲ, ಇದು ನನ್ನ ಉಪಕರಣ, ಇದು ನನಗೆ ಈ ಲೋಕದಲ್ಲಿ ಕೆಲಸ ಮಾಡೋಕ್ಕೋಸ್ಕರ ಕೊಟ್ಟಿರೋ ಒಂದು, ದಿಸ್ ಈಸ್ ಎ ಇನ್ಸ್ಟ್ರೂಮೆಂಟ್, ಇದು ಒಂದು ಉಪಕರಣ, ಒಂದು ವೆಹಿಕಲ್, ಒಂದು ಉಪಾಧಿ ಅಷ್ಟೇ. ಇದು ನಾನಲ್ಲ ಅಂಥೇಳಿ ಇದರಿಂದ ನಮ್ಮನ್ನು ನಾವು, ನಮ್ಮ ಪ್ರಜ್ಞೆಯನ್ನು ಬೇರ್ಪಡಿಸ್ಕೊಳ್ಬೇಕು. ಇದು ನಾನು ಅನ್ನೋ ಭಾವನೆಯನ್ನು ಕಳ್ಕೊಳ್ಬೇಕು. ಅಸ್ಮಿತಾದ ಒಂದು ಹೆಜ್ಜೆ ಇದು, ಅಜ್ಞಾನವನ್ನು ಕಳ್ಕೊಳ್ಳೋದ್ರಲ್ಲಿ ಒಂದು ಹೆಜ್ಜೆ. ಆಗ ಏನಾಗುತ್ತೆ? ಅದು ಹೇಳುತ್ತೆ, ನೀ ಜಾಮೂನ್ ತಿನ್ನು, ಇವತ್ತೇನೋ ಕೊಟ್ಟರು ಅಲ್ಲಿ ಸಿಹಿ ತಿಂಡಿ ತುಂಬ ಚೆನ್ನಾಗಿತ್ತು, ಇನ್ನೊಂದು ಕೇಳಿಸ್ಕೊಂಡು ತಿನ್ನು ಹೇಳುತ್ತೆ. ನಮ್ಮ ಸ್ಥೂಲ ದೇಹ, ನಮ್ಮ ಕಾಮದೇಹ, ಕಾಮದೇಹ ಅದಕ್ಕೆ ಒತ್ತಾಸೆ ಕೊಡುತ್ತೆ, ಆಸೆ. ಸ್ಥೂಲ ದೇಹ ನಾನು ನಾಲ್ಗೆ ರುಚಿ. ಆಗ ಹೋಗಿ ಇನ್ನೊಂದು ಕೊಡ್ತೀರಾ, ಇನ್ನೊಂದು ಇದೆಯಾ ಅಂತ ಕೇಳ್ತೀವಿ, ಅದನ್ನು ತಿಂದ್ಬಿಡ್ತೀವಿ. ಆವಾಗ ಏನಾಗುತ್ತೆ? ಅದನ್ನು ತಿನ್ನಬೇಕು ಅನ್ನೋ ಆಸೆ ಇನ್ನಷ್ಟು ಹೆಚ್ಚುತ್ತೆ, ಕಮ್ಮಿ ಆಗಲ್ಲ. ಯಯಾತಿ, ಇನ್ನೂ ಸುಖ ಅನುಭವಿಸ್ಬೇಕು, ಇನ್ನೂ ಸುಖ ಅನುಭವಿಸ್ಬೇಕು ಅಂತ ಹೇಳಿ ಮಗ ಪುರೂರಸನ್ನು ಕೇಳಿ ಅವನ ಆಯುಸ್ಸನ್ನು ತಾನು ತೆಗೆದುಕೊಂಡ. ಇನ್ನೂ ಎಷ್ಟೋ 60,000 ವರ್ಷನೋ ಎಷ್ಟೋ ಭೋಗ ಅನುಭವಿಸ್ದ. ಏನಾಯಿತು? ಇನ್ನೂ ಆಸೆಗಳು ಹೆಚ್ಚುತ್ತಾ ಹೋದು. ಎಷ್ಟೆಷ್ಟು ಸುಖ ಅನುಭವಿಸಿದಷ್ಟು ಇನ್ನೂ ಅನುಭವಿಸ್ಬೇಕು ಅನ್ನೋ ಆಸೆ ಹೆಚ್ಚಿದೆ ಹೊರತು ಕಮ್ಮಿ ಆಗಲಿಲ್ಲ. ಕೊನೆಗೆ ಅವನಿಗೆ ತಿಳುವಳಿಕೆ ಬಂತು. ಬಂದು ಹೇಳ್ತಾನೆ ಮಗನಿಗೆ, ನೀನು ಇವನ ನೀನೇ ತಗೊಳಪ್ಪ, ನಾನು ವಾಪಸ್ ಹೋಗ್ತೀನಿ ನನ್ನ ವೃದ್ಧಾಪ್ಯಕ್ಕೆ, ಕಾಡಿಗೆ ಹೋಗಿ ತಪಸ್ ಮಾಡ್ತೀನಿ ಅಂತ ಹೇಳಿ ಕೊಟ್ಬಿಟ್ಟು ಹೊರಟೋಗ್ತಾನೆ. ಎಲ್ಲಿವರೆಗೂ ಕೂಡ ನಾವು ಆಹಾರವನ್ನು ಕೊಡ್ತಾ ಹೋಗ್ತೀವೋ ನಮ್ಮ ಆಸೆಗೆ, ಅದು ವೃದ್ಧಿ ಆಗ್ತಾನೇ ಹೋಗುತ್ತೆ. ಅದು ಆಸೆ ನಿಲ್ಲಬೇಕಾದ್ರೆ ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ ನಿವರ್ತತೆ ಅಂತ ಶ್ರೀಕೃಷ್ಣ ಹೇಳಿದ. ಎಲ್ಲಿವರೆಗೂ ಕೂಡ ನಾವು ಆಸೆಗೆ ಪೋಷಣೆ ಕೊಡ್ತಾ ಹೋಗ್ತೀವೋ, ಅದಕ್ಕೆ ನಾವು ಸ್ಯಾಟಿಸ್ಫೈ ಮಾಡ್ತಾ ಹೋಗ್ತೀವೋ, ತೃಪ್ತಿಪಡಿಸ್ತಾ ಹೋಗ್ತೀವೋ, ಅಲ್ಲಿವರೆಗೂ ಜ್ವಾಲೆಗೆ, ಬೆಂಕಿಗೆ ತುಪ್ಪ ಹಾಕಿದಾಗೆ ಅದು ಇನ್ನಷ್ಟು ಪ್ರಜ್ವಲವಾಗಿ ಉರಿಯುತ್ತೆ. ತುಪ್ಪ ಹಾಕಿದ್ರೆ ಅದೇನು ಹಿಂಗಲ್ಲ, ಅದು ನಂದಲ್ಲ. ಹಾಗೆ ಆಸೆಗೆ ನೀವು ಆಹಾರ ಕೊಟ್ಟಷ್ಟು ಕೂಡ, ಪೋಷಣೆ ಕೊಟ್ಟಷ್ಟು ಕೂಡ ಅದು ವೃದ್ಧಿ ಆಗ್ತಾ ಹೋಗುತ್ತೆ, ಅದನ್ನು ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಏನು ಮಾಡಬೇಕು? ನಿರಾಹಾರಸ್ಯ ದೇಹಿನ, ಆಹಾರ ಕೊಡೋದು ನಿಲ್ಲಿಸ್ಬಿಡು. ಆಸೆಗೆ ಆಹಾರ ಕೊಡೋದು ನಿಲ್ಲಿಸ್ಬಿಟ್ರೆ, ಅದು ಬಂದಾಗಲೂ ಕೂಡ ಅದನ್ನು ನಾವು ತಡ್ಕೊಂಡ್ರೆ, ಅದಕ್ಕೆ ಆಹಾರ ಕೊಡದೆ ಹೋದರೆ ಕ್ರಮೇಣ ಅದಕ್ಕೆ ಸಂಬಂಧಪಟ್ಟಿರೋಂಥ ಅಂಥ ಆಸೆಗಳನ್ನು ಉತ್ಪತ್ತಿ ಮಾಡುವಂಥ ಪರಮಾಣುಗಳು, ಅಣುಗಳು ನಮ್ಮ ಕಾಮದೇಹದಿಂದ ಕಳಚಿ ಹೋಗುತ್ತವೆ, ಸ್ಥೂಲ ದೇಹದಿಂದ ಕಳಚಿ ಹೋಗುತ್ತವೆ. ಕ್ರಮೇಣ ನಮ್ಮ ಸ್ಥೂಲ ದೇಹ, ಕಾಮದೇಹ ಎರಡು ಪರಿಶುದ್ಧ ಆಗುತ್ತೆ. ಆಸೆ ಅಂದರೆ ಬರೀ ಕಾಮದೇಹ ಅಲ್ಲ, ಸ್ಥೂಲ ದೇಹ ಎರಡೂ ಸೇರ್ಕೊಂಡ್ಬಿಡ್ತದೆ. ಅದರಿಂದ ಕ್ರಮಕ್ರಮವಾಗಿ ನಮ್ಮ ಆಸೆಗಳನ್ನು ನಮ್ಮ ಹತೋಟಿಗೆ ತಂದುಕೊಳ್ಳೋದು, ಶಿಸ್ತಿನ ಜೀವನವನ್ನು ಜೀವಿಸೋದು, ಪ್ರತಿದಿನವೂ ಕೂಡ ಒಂದು ಗೊತ್ತಾದ ಕಾಲಕ್ಕೆ ಏಳೋದು. ಶರೀರ ಪ್ರತಿಭಟಿಸುತ್ತೆ, ಆದರೂ ಕೂಡ ಆ ವೇಳೆಗೆ ಏಳೋದು, ಸ್ನಾನ ಮಾಡೋದು, ಶುಚಿಯಾದ ಬಟ್ಟೆಗಳನ್ನು ಧರಿಸೋದು, ಒಂದು ಪೂಜೆನೋ ಅಥವಾ ಒಂದು ಧ್ಯಾನನೋ ಮಾಡೋದು, ವಾಕಿಂಗ್ ಹೋಗಿ ಬರೋದು, ಯೋಗಾಸನಗಳನ್ನು ಮಾಡೋದು, ಪ್ರಾಣಾಯಾಮ, ಸ್ವಯಂ ನಿರ್ಧಾರ, ಸ್ವಯಂ ಪ್ರಕಾಶ, ಆ್ಯಂಡ್ ಹೀಸ್ ಸೆಲ್ಫ್ ಡಿಟರ್ಮಿನ್, ಸೆಲ್ಫ್ ಇಲ್ಯೂಮಿನ್ ಅಂತ ಹೇಳ್ತಾರೆ. ಈ ಎಲ್ಲ ಗುಣಗಳು ಕೂಡ ಅವನಿರೋದ್ರಿಂದ ಈ ಗುಣಗಳನ್ನು ನಾವು ಅಭಿವೃದ್ಧಿ ಮಾಡ್ಕೊಳ್ತಾ ಹೋಗಬೇಕು. ಸ್ವಯಂ ನಿರ್ಧಾರ ಶಕ್ತಿ, ಯಾವುದನ್ನು ನಾವು ನಿರ್ಧಾರ ಮಾಡ್ತೀವಿ, ನಾನು ಈ ಥರ ಮಾಡ್ತೀನಿ ಅಂತ ಹೇಳಿ ಒಂದು ನಿರ್ಧಾರ ತಗೊಳ್ತೀವಿ, ಆ ನಿರ್ಧಾರನ ನಾವು ಪಾಲಿಸ್ಬೇಕು, ಅದನ್ನು ಬಿಡಬಾರ್ದು, ಕೈ ಬಿಡಬಾರ್ದು. ಸ್ವಯಂ ನಿರ್ಧಾರ ಶಕ್ತಿ, ಸ್ವಯಂ ಪೂರ್ಣ ಮತ್ತು ಸ್ವಯಂ ಪ್ರಕಾಶ. ಸ್ವಯಂ ಪೂರ್ಣ ಅಂತಾನೆ, ಹಿ ಈಸ್ ಸೆಲ್ಫ್ ಸಫಿಷಿಯಂಟ್. ಅವನಿಗೆ ಏನೇನು ಶಕ್ತಿ ಬೇಕೋ ಅದೆಲ್ಲ ಅವನೊಳಗೆ ಇದೆ, ಅವನು ಹೊರಗಿನಿಂದ ಪಡ್ಕೋಬೇಕಾದ್ದಿಲ್ಲ, ನಮ್ಮ ಒಳಗಡೆನೇ ಇದೆ, ಸ್ವಯಂ ಪೂರ್ಣ. ಆದ್ದರಿಂದ ಈ ಗುಣಗಳು ನಮ್ಮ ಜೀವನದಲ್ಲಿ ವ್ಯಕ್ತ ಮಾಡ್ಕೋಬೇಕು ನಾವು.
ನಿರ್ಧಾರ ಶಕ್ತಿ, ಒಂದು ನಿರ್ಧಾರಕ್ಕೆ ಬಂದ ಮೇಲೆ ಆ ನಿರ್ಧಾರವನ್ನು ಪಾಲಿಸೋದು, ಅದರ ಪ್ರಕಾರ ನಾವು ಜೀವನವನ್ನು ಜೀವಿಸೋದು. ಆ ಹೊತ್ತಿಗೆ ನಮ್ಮ ದೇಹ ಅದು ಎಷ್ಟೇ ಪ್ರತಿಭಟಿಸಿದ್ರು ಹೇಳೋದು. ವಾಕಿಂಗ್ ಹೋದಾಗ ಒಂದು ನಂಗೆ ಕಾಲು ನೋವು ಬಂತು, ನಂಗೆ ಸೊಂಟ ನೋವು ಬಂತು, ಬೆನ್ನು ನೋವು ಬಂತು ಅನ್ನಂತೆ ನಮ್ಮ ದೇಹ. ಪರವಾಗಿಲ್ಲ, ಇವತ್ತು ಅರ್ಧ ಕಿಲೋಮೀಟ್ರ್ ನಡಿ, ನಾಳೆ 3/4 ಕಿಲೋಮೀಟ್ರು, ನಾಡಿದ್ದು 1 ಕಿಲೋಮೀಟ್ರ್. ಕ್ರಮಕ್ರಮವಾಗಿ ನಮ್ಮ ದೇಹವನ್ನು ಬಗ್ಗಿಸ್ಬೇಕು. 6 weeks, ವಿತಿನ್ 6 weeks ಇಟ್ಸ್ ಅಡ್ಜಸ್ಟ್ ಇಟ್ ಸೆಲ್ಫ್ ಅಂತ ಹೇಳ್ತಾರೆ ಡಾಕ್ಟರ್ಸ್. ಯಾವ ಒಂದು ಅಭ್ಯಾಸವನ್ನು ಕೂಡ ನಾವು ಹೊಸದಾಗಿ ಪ್ರಾರಂಭ ಮಾಡಿದಾಗ ಅದು ಕಷ್ಟ ಆಗುತ್ತೆ. 6 ವಾರಗಳ ಕಾಲ ಅದನ್ನು ನೀವು ಬಿಡದೇ ಮಾಡಿದ್ರೆ 6 ವಾರ ಆದಮೇಲೆ ಅದಕ್ಕೆ ಸಂಬಂಧಪಟ್ಟಂಥ ಅಣುಗಳು, ಪರಮಾಣುಗಳು ಬಂದು ಸೇರ್ಕೊಂಡಿರುತ್ತವೆ. ಹಳೆಯ ಅಣುಗಳು, ಪರಮಾಣುಗಳು ಕಳ್ಸ್ಕೊತಾ ಬಂದಿರುತ್ತವೆ. 6 ವಾರ ಆದಮೇಲೆ ನಿಮ್ಗೇನು ಅನಿಸುತ್ತೆ? ವಾಕಿಂಗ್ ಹೋಗದೆ ಹೋದರೆ ಮುರ್ಸಾಗುತ್ತೆ. ಅಯ್ಯಪ್ಪ ಯಾಕೋ ಶರೀರ ಭಾರ ಆಗ್ತಾ ಇದೆ, ವಾಕಿಂಗ್ ಹೋಗಿ ಬರ್ತೀನಿ ಅಂತ ಹೊರಟು ಬರ್ತೀವಿ ನಾವೇನು. ನಮ್ಮ ಶರೀರನೇ ಪ್ರಚೋದಿಸುತ್ತೆ, ಹೋಗು ವಾಕಿಂಗ್ ಹೋಗು, ನನಗೆ ಲಘು ಆಗಬೇಕು ಅಂತ. ಅದರಿಂದ ಎಲ್ಲ ಅಭ್ಯಾಸಗಳು ಅಷ್ಟೇ, ಎಲ್ಲ ದುರಭ್ಯಾಸಗಳು ಅಷ್ಟೇ, ಒಳ್ಳೆಯ ಅಭ್ಯಾಸಗಳು ಅಷ್ಟೇ. ನಾವು ಬಿಡದೆ ಮಾಡ್ತಾ ಹೋಯ್ತು ಅಂದರೆ ಅದು ಭದ್ರವಾಗಿ ನೆಲೆ ಊರುತ್ತವೆ, ಭದ್ರವಾಗಿ ಕೂತ್ಕೊಳ್ಳುತ್ತವೆ. ಹೀಗೆ ಯೋಗಾಸನಗಳನ್ನು ಮಾಡೋದು, ಪ್ರಾಣಾಯಾಮ ಮಾಡೋದು, ನಮ್ಮ ಇಚ್ಛೆಗೆ ನಮ್ಮ ಶರೀರವನ್ನು ಬಗ್ಗಿಸೋದು, ಈ ರೀತಿ ಮಾಡ್ತಾ ಇದ್ರೆ ಶರೀರ, ನಮ್ಮ ಸ್ಥೂಲ ಶರೀರ ಎಷ್ಟೆಷ್ಟರ ಮಟ್ಟಿಗೆ ನಮ್ಮ ಹತೋಟಿಗೆ ಬರುತ್ತೋ ಅಷ್ಟರ ಮಟ್ಟಿಗೆ ನಮ್ಮ ಇಚ್ಛಾಶಕ್ತಿ ಕೂಡ ಬೆಳೆಯುತ್ತೆ. ವ್ರತಗಳನ್ನು ಆಚರಿಸೋದು, ಒಂದು ನಿಯಮವನ್ನು ಪಾಲಿಸೋದು, ಉಪವಾಸ ಮಾಡೋದು. ದೇಹ ಮೊದಲು ಬೇಡ ಅನ್ನತ್ತೆ, ನಂಗೆ ತುಂಬ ಹೊಟ್ಟೆ ನೋವು, ಸಂಕಟ ಆಗುತ್ತೆ, ನನ್ನ ಕೈಲಿ ಉಪವಾಸ ಮಾಡೋಕ್ಕಾಗಲ್ಲ. ಇಲ್ಲ, ವಾರಕ್ಕೆ ಒಂದು ಹೊತ್ತು ನೀನು ಊಟ ಮಾಡೋ ಹಾಗಿಲ್ಲ. ಒಂದು ದಿನ ಮಾಡೋಕ್ಕಾಗೋರು ಒಂದು ದಿನ ಮಾಡಿ, ಇಲ್ಲ ಅಂತಂದರೆ ಒಂದು ಹೊತ್ತು ಉಪವಾಸ ಮಾಡೋದು. ಆ ಶರೀರವನ್ನು ಬಗ್ಗಿಸ್ಕೊಳ್ಳೋಕ್ಕೆ ಇದೆಲ್ಲ ಮಾರ್ಗಗಳು. ಅದಕ್ಕೆ ನಮ್ಮಲ್ಲಿ ಏಕಾದಶಿ, ಉಪವಾಸ ಇದೆಲ್ಲ ಮಾಡಿದ್ದು, ನಮ್ಮ ಶರೀರದ ಮೇಲೆ ನಮಗೆ ಹತೋಟಿ ಬರಬೇಕು ಅನ್ನೋದಕ್ಕೋಸ್ಕರ. ಈ ಸ್ಥೂಲ ಶರೀರನ ಸಂಪೂರ್ಣವಾಗಿ ನಾವು ಹತೋಟಿಗೆ ತೆಗೆದುಕೊಂಡ್ರೆ, ಅದೇ ರೀತಿ ನಮ್ಮ ಕಾಮದೇಹ ಮತ್ತು ಮನೋದೇಹ ಇವುಗಳನ್ನು ಕೂಡ ನಾವು ಹತೋಟಿಗೆ ತೆಗೆದುಕೊಂಡ್ರೆ, ದೇಹಾತ್ಮ ಸಂಪೂರ್ಣವಾಗಿ ಜೀವಾತ್ಮನ ಅಧೀನಕ್ಕೆ ಬಂದರೆ, ಅವನ ಒಂದು ಉಪಕರಣವಾಗಿ ಈ ಜೀವನವನ್ನು ಅದು ಮಾಡೋದಕ್ಕೆ ಅದು ಬಗ್ಗಿದ್ರೆ, ಅದು ವಿಲ್ಲಿಂಗ್ ಆಗಿದ್ರೆ, ಅದು ಸಮ್ಮತಿ ಸೂಚಿಸಿದ್ರೆ, ಅವನ ಆಳತೆಗಳನ್ನು ಅದು ಯಾವ ಒಂದು ಪ್ರತಿಭಟನೆಯೂ ಇಲ್ಲದೆ ಪಾಲಿಸೋ ಮಟ್ಟಿಗಾದರೆ, ಆಗ ಅದು ಜೀವಾತ್ಮನೇ ನಿಜವಾದ ಉಪಕರಣ ಆಗತ್ತೆ. ಆಗ ಏನಾಗುತ್ತೆ, ಕ್ರಮಕ್ರಮವಾಗಿ ಈ ಒಂದೊಂದು ದೇಹಕ್ಕೂ ತನ್ನದೇ ಆಗಿರ್ತಕ್ಕಂಥ ಒಂದು ದೇಹಾತ್ಮ ಭಾವ ಇದೆಯಂತೆ. ಸಾಧನ ಚತುಷ್ಟಯಗಳಲ್ಲಿ ಕೊಟ್ಟಿದೆ. ಭೂತ ವರ್ಗದಿಂದ ಸೃಷ್ಟಿಯಾಗಿರೋ ಒಂದು ಚೈತನ್ಯ, ಒಂದು ಭೂತ ಚೈತನ್ಯ ನಮ್ಮ ಒಂದೊಂದು ದೇಹಕ್ಕೂ ಇದೆ. ಅದು ಕೆಳಗಿನ ಮಟ್ಟದ್ದು. ಸ್ಥೂಲ ಪ್ರಕೃತಿಯಿಂದ ಆಗಿರೋ ನಮ್ಮ ಈ ಸ್ಥೂಲ ದೇಹಕ್ಕೆ ಆ ಸ್ಥೂಲದ ಒಂದು ಭೂತ ಚೈತನ್ಯ ಇದೆ. ಅದೇ ರೀತಿ ನಮ್ಮ ಕಾಮದೇಹಕ್ಕೆ ಕಾಮದೇಹದ ಒಂದು ಭೂತ ಚೈತನ್ಯ ಇದೆ. ನಮ್ಮ ಮನೋದೇಹಕ್ಕೆ ಮನೋ ಪ್ರಕೃತಿಯ ಒಂದು ಭೂತ ಚೈತನ್ಯ ಇದೆ. ಆ ಭೂತ ಚೈತನ್ಯ ಕೆಳಮಟ್ಟಕ್ಕೆ ಹೋಗ್ತಾ ಇದೆ. ಭೂತವರ್ಗಗಳೆಲ್ಲ ಕೆಳಗಟ್ಟಿಗೆ ಎಳೀತಾ ಇದೆ ಖನಿಜ ವರ್ಗದ ಕಡೆಗೆ. ಅದು ತನಗೆ ತನ್ನ ಅಭಿವೃದ್ಧಿಗೆ ಬೇಕಾಗಿರೋ ಪ್ರವೃತ್ತಿಗಳನ್ನು ನಮ್ಮಲ್ಲಿ ಹುಟ್ಟಿಸೋದಕ್ಕೆ ನೋಡುತ್ತೆ. ಈಗ ಕಾಮದೇಹದ ಪ್ರಕೃತಿ ಇನ್ನೂ ಸ್ಥೂಲವಾಗಿ ಕೆಳಗೆ ಬರಬೇಕದು. ಅದಕ್ಕೋಸ್ಕರ ಅದು ಹೇಳುತ್ತೆ, ನೀ ಕೋಪ ಮಾಡ್ಕೋ, ನೀ ಸಿಡುಕು ಮಾಡ್ಕೋ, ಈ ತರಹ ಆಸೆ ಪಟ್ಕೋ ಅಂತ ಹೇಳಿ ನಮ್ಮಲ್ಲಿ ಪ್ರಚೋದಿಸುತ್ತೆ ಅದು. ಆ ಪ್ರಚೋದನೆ ಇದು ಭೂತ ಚೈತನ್ಯದ ಪ್ರಚೋದನೆ, ಇದು ನನ್ನ ಆತ್ಮನ ಪ್ರಚೋದನೆ ಅಲ್ಲ ಅಂತ ಹೇಳಿ ಡಿಸ್ಕ್ರಿಮಿನೇಷನ್, ವಿವೇಚನೆಯಿಂದ ನಾವು ಅದನ್ನು ಬಿಟ್ಬಿಡ್ಬೇಕು. ಹೀಗೆ ಕ್ರಮಕ್ರಮವಾಗಿ ವಿವೇಚನಾ ಶಕ್ತಿಯನ್ನು ನಾವು ಬೆಳೆಸ್ಕೊಂಡು, ನಮ್ಮ ಆಶೆಗಳನ್ನು ನಮ್ಮ ಹತೋಟಿಯಲ್ಲಿಟ್ಕೊಂಡು, ನಮ್ಮ ಸ್ಥೂಲ ದೇಹವನ್ನು ನಮ್ಮ ನಿಯಂತ್ರಣಕ್ಕೆ ನಾವು ತೆಗೆದುಕೊಂಡು, ಮನಸ್ಸನ್ನು ಪರಿಶುದ್ಧ ಮಾಡಿಕೊಂಡು, ನಮ್ಮ ಯೋಚನೆಗಳನ್ನು ಕೂಡ ನಮ್ಮ ವಶಕ್ಕೆ ತೆಗೆದುಕೊಂಡ್ರೆ ದೇಹಾತ್ಮ ನಮಗೆ ಸಂಪೂರ್ಣವಾಗಿ ಹತೋಟಿಗೆ ಬಂತು. ಆಗ ನಾವು ಅದರ ಗುಲಾಮನಾಗಿರೋದಕ್ಕೆ ಬದಲು ಅದು ನಮ್ಮ ಸೇವಕನಾಗತ್ತೆ. ಇಟ್ ಬಿಕಮ್ಸ್ ಎ ವಿಲ್ಲಿಂಗ್ ಒಬೀಡಿಯಂಟ್ ಸರ್ವೆಂಟ್. ತಾನೇ ಇಷ್ಟಪಟ್ಟು ನಮ್ಮ ಇಷ್ಟದ ಪ್ರಕಾರ ವರ್ತಿಸ್ತಕ್ಕಂಥ ಒಂದು ಉಪಕರಣವಾಗುತ್ತೆ. ಆಗ ಆ ಭೂತ ಚೈತನ್ಯಗಳು ಬಿಟ್ಟು ಹೋಗ್ಬಿಡುತ್ತಂತೆ. ಇದೊಂದು ಹೊಸ ಅಂಶ, ನನಗಿನ್ನೆಲ್ಲೂ ನೋಡಿಲ್ಲ ನಾನು. ಈ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ ಅವರು. ಈ ಪುಸ್ತಕನ ಯಾರ್ಯಾರು ಇಲ್ವೋ ದಯವಿಟ್ಟು ಕೊಂಡ್ಕೊಳ್ಳಿ. ಪ್ರಜ್ಞೆ ಅಧ್ಯಯನದ 2ನೇ ಭಾಗ ಕೊಂಡುಕೊಂಡು ಸ್ವಲ್ಪವಾಗಿ ದಿನಕ್ಕೆ 2-3 ಪೇಜ್ ಓದಿ ಅದನ್ನು ಮೆಲುಕಾಕಿ ಅದನ್ನು ನಿಧಾನವಾಗಿ ಅರಗಿಸ್ಕೊಳ್ಳಿ, ತುಂಬ ಸಹಾಯ ಆಗುತ್ತೆ. ಇದರಲ್ಲಿ ಕೊಟ್ಟಿದ್ದಾರೆ, ಭೂತ ಚೈತನ್ಯ ಬಿಟ್ಟೋಗುತ್ತೆ. ಕ್ರಮಕ್ರಮವಾಗಿ ದೇಹಗಳು ಶುದ್ಧಿ ಆಗ್ತಾ ಅವು ಜೀವಾತ್ಮನ ಆಣತಿಯನ್ನು ಪಾಲಿಸುವಂಥ ಸೇವಕರಾದಾಗ
ದಿ ಅನಿಮಲ್ ಎನರ್ಜಿ, ದ ಫಿಸಿಕಲ್ ಆ್ಯಂಡ್ ಆಸ್ಟ್ರಲ್ ಆ್ಯಂಡ್ ಮೆಂಟಲ್ ಏನಿತ್ತು ಎಲಿಮೆಂಟಲ್ಸ್, ದೇ ಗೋ ಅವೇ, ದೇ ಲೀವ್ ಇಟ್ ಆ್ಯಂಡ್ ಗೋ ಅವೇ ಅಂತ. ಆ ಎಲಿಮೆಂಟಲ್ಸು, ಆ ಭೂತ ಚೈತನ್ಯ ಅದನ್ನು ಬಿಟ್ಟು ಹೊರಟು ಹೋಗ್ಬಿಡ್ತದೆ. ಆಗೇನಾಯಿತು, ದೇಹದಲ್ಲಿ ಅನಿಮಲ್ ಕಿಂಗ್ಡಮಿಂದ ನಾವು ತಂದಿದ್ದೀವಲ್ಲ, ಪ್ರಾಣಿ ವರ್ಗದಿಂದ ಬಂದಿರೋ ಪ್ರವೃತ್ತಿ ಎಲ್ಲ ಹೊರಟೋಯ್ತು ಅಲ್ಲಿಗೆ. ಅದು ಸಂಪೂರ್ಣವಾಗಿ ನಮ್ಮ ಅಧೀನಕ್ಕೆ ಬಂದ್ಬಿಡ್ತು, ನಮ್ಮ ಜೀವಾತ್ಮನ ಅಧೀನಕ್ಕೆ. ಆಗ ಕಷ್ಟ ಸುಖ ಯಾವುದನ್ನು ಲಕ್ಷಿಸೋದಿಲ್ಲ ಜೀವಾತ್ಮ. ತನ್ನ ಸ್ವಂತ ದೇಹಕ್ಕೆ ಏನೇ ಕಷ್ಟ ಬರಲಿ, ಏನೇ ದುಃಖ ಬರಲಿ, ಅದನ್ನು ನಿರ್ಲಕ್ಷಿಸ್ತಾನೆ. ಹಾಗಂದ್ರೆ ಕಾಯಿಲೆ ಬಂದರೆ ಸುಮ್ಮನೆ ಇರಬೇಕು ಅಂತಲ್ಲ, ಔಷಧಿ ತಗೋಬೇಕು. ಆದರೆ ನನಗೆ ಕಾಯಿಲೆ ಬಂತಲ್ಲ, ನಾನು ವೃದ್ಧಳಾಗ್ಬಿಟ್ನಲ್ಲ, ನನಗೆ ಚೈತನ್ಯವೇ ಇಲ್ವಲ್ಲ, ನಾನು ಇನ್ನೊಬ್ಬರ ಸೇವೆ ಮಾಡಿಸ್ಕೋಬೇಕಲ್ಲ ಇನ್ನೊಬ್ಬರಿಂದ, ಇನ್ನೇನು ಪ್ರಯೋಜನ ನಾನು ಬದುಕಿ ಅಂತ ಹೇಳಿ ಆ ನಿರಾಶೆ ಹತಾಶೆ ಬರಬಾರ್ದು. ಎಷ್ಟೇ ನಮಗೆ ಕಷ್ಟಗಳು ಬರಲಿ, ರೋಗಗಳು ಬರಲಿ, ಏನೇ ಒಂದು ನಮ್ಮ ದೇಹಕ್ಕೆ ಸಂಭವಿಸಲಿ, ಈ ದೇಹ ನಾನಲ್ಲ, ಅದರ ಕರ್ಮ ಏನಿದೆಯೋ ಅದು ಸಮೇತ ಇದೆ. ಆದರೆ ನನ್ನ ಸ್ಪಿರಿಟ್ ಇದೆಯಲ್ಲ, ಇದು ಹಾಗೇ ಇದೆ. ಜಿನರಾಜಾಸ್ರಿಗೆ 65 ಆಪರೇಷನ್ ಆಗಿತ್ತಂತೆ. ಯಾವಾಗಲೂ ಹುಷಾರೇ ಇರ್ತಿರ್ಲಿಲ್ಲ. 102 ಡಿಗ್ರಿ ಜ್ವರದಲ್ಲೂ ಉಪನ್ಯಾಸ ಕೊಡೋರು, ಲೇಖನಗಳು ಬರೆಯೋರು. ಯಾರಾದರೂ ಬಂದು ಬ್ರದರ್ ರಾಜ ಹೋಗುವಾರು ಅಂತ ಕೇಳಿದ್ರೆ, ಡೋಂಟ್ ಆಸ್ಕ್ ಹೌ ಯುವರ್ ಬಾಡಿ ಈಸ್, ಆಸ್ಕ್ ಮೀ ಹೌ ಯುವರ್ ಸ್ಪಿರಿಟ್ ಈಸ್. ಮೈ ಸ್ಪಿರಿಟ್ ಈಸ್ ಫೈನ್ ಅಂತ ಹೇಳಿದ್ರೆ, ನನ್ನ ಜೀವ ಚೈತನ್ಯ, ನನ್ನ ಪ್ರಜ್ಞೆ ಉನ್ನತ ಮಟ್ಟದಲ್ಲಿದೆ. ನನ್ನ ದೇಹ ಹೇಗಾದರೂ ಇರಲಿ, ಅದರ ವಿಷಯವಾಗಿ ಯಾಕೆ ಕಾಳಜಿ ಪಡ್ತೀರಿ? ಈ ದೇಹ ಏನಿದ್ರು ಕೂಡ ನನ್ನ ಒಂದು ಉಪಕರಣ ಅಷ್ಟೇ. ಬಳಸೋಷ್ಟು ದಿನ ಬಳಸ್ತೀನಿ, ಆಮೇಲೆ ಬಿಸಾಕ್ಬಿಟ್ಟು ಹೋಗ್ತೀನಿ. ನನ್ನ ಜೀವ ಚೈತನ್ಯ ಇದೆಯಲ್ಲ, ನನ್ನ ಆತ್ಮ, ಅವನು ಚೆನ್ನಾಗಿದ್ದಾನೆ, ಆರೋಗ್ಯವಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಾವು ಎಂತಹ ಕಷ್ಟ ಬಂದರೂ ಕೂಡ ಅದಕ್ಕೆ ಮರುಗದೆ ಸೆಲ್ಫ್ ಪಿಟಿ ಅಂತೀವಿ. ಅಯ್ಯೋ ನನಗೆ ಈಗ ಆಗ್ಬಿಟ್ಟಿದ್ದೀರ, ಹಿಂಗಾಗ್ಬಿಟ್ಟಿದ್ದೀರ ಅಂತ ಕೊರ್ಕೊಂಡು ಯಾವ ಕೆಲಸದಲ್ಲೂ ತೊಡಗೋದೇ ಇಲ್ಲ. ಎಷ್ಟೋ ಜನ ಮಲ್ಗೆ ಇರೋದು ಅಥವಾ ತಮ್ಮ ದುಃಖವನ್ನೇ ಹೇಳ್ಕೊಳ್ತಾ ಇರೋರು, ಯಾರು ಬಂದರೂ ಅದೇ ಮಾತು. ಇದು ಬಹಳ ನೆಗೆಟಿವ್ ಆ್ಯಟಿಟ್ಯೂಡ್, ಋಣಾತ್ಮಕವಾಗಿರ್ತಕ್ಕಂಥ ಭಾವನೆ. ಈ ಋಣಾತ್ಮಕವಾದ ಭಾವನೆ ಯೋಚನೆಗಳನ್ನ ಬಿಟ್ಟುಬಿಡಬೇಕು. ನಾವು ಧನಾತ್ಮಕವಾಗಿ ಚಿಂತಿಸಬೇಕು. ಮುಂದಿನ ಜನ್ಮ ಇದೆ, ಈಗ ಪ್ರಾರಂಭಿಸಿರೋ ಕೆಲಸನ ಮುಂದುವರಿಸ್ಕೊಂಡು ಹೋಗ್ತೀನಿ. ನನಗಿನ್ನೂ ಗುರುಗಳ ಸೇವೆ ಮಾಡೋದಕ್ಕೆ ಬೇಕಾದಷ್ಟು ಅವಕಾಶಗಳು ಸಿಗುತ್ತವೆ. ಈಗಿರೋ ಸಾಮರ್ಥ್ಯ ನಾನು ಎಷ್ಟೆಷ್ಟು ಬೆಳೆಸ್ಕೊಳ್ತೀನೋ, ಇದಷ್ಟು ನಾನು ಮುಂದಿನ ಜನ್ಮದಲ್ಲಿ ನನ್ನ ಜೊತೆಗೆ ಬರುತ್ತೆ. ಈಗ ನಾನು ಮೆದುಳನ್ನು ಎಷ್ಟೆಷ್ಟು ಬೆಳೆಸ್ಕೋತೀನೋ, ಮುಂದಿನ ಜನ್ಮದಲ್ಲಿ ಇಂಥದ್ದೇ ಮೆದುಳು ನನಗೆ ಸಿಗುತ್ತೆ ಅಂಥೇಳಿ ಆ ಭವಿಷ್ಯದ ಒಂದು ರೂಪವನ್ನು ನಾವು ಕಟ್ಕೊಂಡು, ನಾವು ಹೇಗೆ ಗುರುಗಳ ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂತ ಚಿತ್ರಿಸ್ಕೊಂಡು, ಈಗ ಸಾಧ್ಯವಾದಷ್ಟು ನಮ್ಮಿಂದ ಆದಷ್ಟು ಕೆಲಸವನ್ನು ನಾವು ಮಾಡ್ತಾ ಹೋಗಬೇಕು ಕೊನೆವರೆಗೂ ಕೂಡ. ಕೊನೆಗೆ ಏನು ಹೇಳ್ತಾರೆ ಅವರು, ವೆನ್ ಯು ಆರ್ ಬೆಡ್ ರಿಡನ್, ಸೆಂಡ್ ಯುವರ್ ಥಾಟ್ಸ್, ಲವಿಂಗ್ ಫೀಲಿಂಗ್ಸ್ ಟು ಅದರ್ ಪೀಪಲ್. ಮಲ್ಕೊಂಡೆ ಕಾಯಿಲೆ ನೀವು ಹಾಸಿಗೆನೇ ಬಿದ್ದಿರಬೇಕಾದ್ರೂ ಕೂಡ ನಿಮ್ಮ ಮನಸ್ಸಿಗೇನು ಕೊಯ್ಲ ಬಂದಿಲ್ವಲ್ಲ, ಅದಕ್ಕೆ ಕಾಯಿಲೆ ಬರೋಕ್ಕೆ ಬಿಡಬೇಡಿ. ಒಳ್ಳೆಯ ಸದ್ಯೋಚನೆಗಳನ್ನು, ಸದ್ಭಾವನೆಗಳನ್ನು, ಸತ್ಸಂಕಲ್ಪಗಳನ್ನು ಸೃಷ್ಟಿ ಮಾಡಿ ಜಗತ್ತಿಗೆಲ್ಲ ಹಂಚ್ತಾ ಇರಿ. ಯಾರು ಕಷ್ಟದಲ್ಲಿ ಇರ್ತಾರೋ ಅವರಿಗೆ ಸಂತೋಷ ಕೊಡುವಂಥದ್ದು, ಅವರಿಗೆ ಒಂದು ಇನ್ಸ್ಪಿರೇಷನ್, ಸ್ಫೂರ್ತಿ ಕೊಡುವಂಥ ಆಲೋಚನೆಗಳನ್ನ ಕಳಿಸಿ. ಪ್ರಪಂಚದಲ್ಲಿರ್ತಕ್ಕಂಥ ಸುಖ ಹೆಚ್ಚಲಿ, ಪ್ರೇಮ ಹೆಚ್ಚಲಿ, ಹಿಂಸೆ ತಗ್ಗಲಿ ಅಂತ ಯೋಚನೆ ಮಾಡೋಕ್ಕೆ ಹೋಗಬಾರ್ದು. ಅದು ನೆಗೆಟಿವ್ ಆಗಿಬಿಡುತ್ತೆ. ಅಥವಾ ಎಲ್ಲರ ದುಃಖ ತಗ್ಗಲಿ, ಆ ತರಹ ಬೇಡ. ಸುಖ ಹೆಚ್ಚಲಿ, ಕ್ಷೇಮ ಹೆಚ್ಚಲಿ, ಅಭ್ಯುದಯಕ್ಕೆ ಬರಲಿ, ಎಲ್ಲರೂ ಕೂಡ ಎಲ್ಲರೂ ಸಂತೋಷವಾಗಿರಲಿ, ಸಹಕಾರ ಭಾವದಿಂದಿರಲಿ, ಸಹೋದರ ಭಾವ ವೃದ್ಧಿಯಾಗಲಿ. ಇಂಥ ಸಂಕಲ್ಪಗಳನ್ನು ಕಳಿಸ್ಬೇಕು. ಪಾಸಿಟಿವ್ ಥಾಟ್ಸ್, ಧನಾತ್ಮಕವಾಗಿರ್ತಕ್ಕಂಥ ಆಲೋಚನೆಗಳು ಮತ್ತು ಸಂಕಲ್ಪಗಳು ಒಂದು ಪ್ರವಾಹ ನಮ್ಮಿಂದ ಹೊರಡ್ತಾ ಇರಬೇಕು. ಹೀಗೆ ಕ್ರಮಕ್ರಮವಾಗಿ ಜೀವಾತ್ಮ ತನ್ನಲ್ಲಿರ್ತಕ್ಕಂಥ ಇಚ್ಛಾಶಕ್ತಿಯನ್ನು ಬಲಿಸ್ಕೊಳ್ತಾ ಹೋಗ್ತಾನೆ. ಈ ಇಚ್ಛಾಶಕ್ತಿಯನ್ನು ಕಾಯಿಲೆಗಳನ್ನು ವಾಸಿ ಮಾಡ್ಕೊಳ್ಳೋಕ್ಕೂ ಉಪಯೋಗಿಸ್ಕೋಬೋದು ಅಂತಾರೆ. ಆದರೆ ನಮ್ಮ ಸ್ವಂತ ರೋಗವನ್ನು ನಾವು ಹೋಗಲಾಡಿಸ್ಕೊಳ್ಳೋಕ್ಕೆ ಉಪಯೋಗಿಸಬಾರ್ದಂತ. ಬೇರೆಯವರ ರೋಗವನ್ನು ಹೋಗಲಾಡಿಸೋಕ್ಕೆ ಹೇಗೆ ನಾವು ಹೋಗಲಾಡಿಸ್ಬೋದು? ಅವರಿಗೆ ಒಂದು ಕ್ಯಾನ್ಸರ್ ಬಂದಿದೆ ಅಂದ್ಕೊಳ್ಳೋಣ, ಪ್ರಾರಂಭದಲ್ಲಿದೆ, ಯಾವುದೋ ಒಂದು ಹೊಟ್ಟೆಗೋ ಅಥವಾ ಒಂದು ಲಿವರ್ಗೋ ಎಲ್ಲೋ ಕ್ಯಾನ್ಸರ್ ಬಂದಿದೆ ಅಂತ ಗೊತ್ತಾಗತ್ತೆ. ಆಗ ಅದು ಆರೋಗ್ಯವಾಗಿದ್ದರೆ ಹೇಗಿರುತ್ತೆ ಅಂತ ಒಂದು ಚಿತ್ರವನ್ನು ನಾವು ಮಾಡ್ಕೋಬೇಕಂತ. ಆ ಅನಾಟಮಿ ಒಂದು ಚಾರ್ಟ್ ತಂದು ಹಾಕ್ಕೊಂಡು ಆ ಅಂಗ ಆರೋಗ್ಯವಾಗಿದ್ದರೆ ಹೇಗಿರುತ್ತೆ ಅನ್ನೋದು ಒಂದು ಸ್ಪಷ್ಟವಾದ ಚಿತ್ರ, ವಿಜುವಲೈಸೇಷನ್ ಅಂತಾರೆ. ನಮ್ಮ ಮನಸ್ಸಿನಲ್ಲಿ ಆ ತರಹ ಒಂದು ಚಿತ್ರವನ್ನು ಕಲ್ಪಿಸ್ಕೊಂಡು
ಆ ಚಿತ್ರಕ್ಕೆ ಕಾಮದೇಹದ ಪ್ರಕೃತಿನ, ಕಾಮಲೋಕದ ಪ್ರಕೃತಿಯನ್ನು ತುಂಬಿಸ್ಬೇಕಂತೆ. ಆಮೇಲಿಂದ ಅದಕ್ಕೆ ಸ್ಥೂಲ ಲೋಕದ ಪ್ರಕೃತಿಯನ್ನು ತುಂಬಿಸ್ಬೇಕಂತೆ. ಈಗ ಅದು ಅವನ ಅಂಗದಲ್ಲಿ, ಅವನ ದೇಹದಲ್ಲಿ ಈ ಸುಸ್ಥಿತಿಯಲ್ಲಿದೆ ಅಂತ ಹೇಳಿ ನಾವು ಕಲ್ಪಿಸ್ಕೊಳ್ಳೋದು. ಅಂತಹ ಒಂದು ಸಂಕಲ್ಪವನ್ನು ಪ್ರತಿದಿನ ಮಾಡ್ತಾ ಹೋಗೋದು. ಆಮೇಲೆ ದೇವತೆಗಳು ಅವನಿಗೆ ಹೀಲಿಂಗ್ ಎನರ್ಜಿ ಕೊಡಲಿ, ಅವನ ದೇಹಕ್ಕೆ ರೋಗ ನಿವಾರಣಾ ಶಕ್ತಿಯನ್ನು ಹರಿಸಲಿ ಅಂತ ಹೇಳಿ ಆ ದೇವತೆಗಳು 4 ದಿಕ್ಕಿನಿಂದಲೂ 4 ದೇವತೆಗಳು ಬರ್ತಿದ್ದಾರೆ. ಅವರವನಿಗೆ ಆ ಒಂದು ಹೀಲಿಂಗ್ ಪವರ್, ರೋಗ ನಿವಾರಣಾ ಶಕ್ತಿಯನ್ನು ಹರಿಸ್ತಾ ಇದ್ದಾರೆ ಅಂತ ಹೇಳಿ ಕಲ್ಪಿಸ್ಕೊಳ್ಳೋದು. ಹೀಗೆಲ್ಲ ನಾವು ಮಾಡಿ ಅವರ ಒಂದು ರೋಗವನ್ನು ವಾಸಿ ಮಾಡೋದಕ್ಕೂ ನಾವು ನಮ್ಮ ಇಚ್ಛಾಶಕ್ತಿಯನ್ನು ಉಪಯೋಗಿಸ್ಬೋದು. ಯಾರಾದರೂ ನಮಗೆ ತಿಳಿದಿರೋ ಸ್ನೇಹಿತರು, ನಮ್ಮ ಬಂಧುಗಳು ಒಂದು ಕುಡಿತದ ಅಭ್ಯಾಸಕ್ಕೆ ತುತ್ತಾಗಿದ್ದಾರೆ, ಅಥವಾ ಜೂಜಾಡ್ತಾರೆ, ಇಸ್ಪೀಟ್ ಆಡ್ತಾರೆ, ಇಂಥದ್ದು ನಮಗೆ ಗೊತ್ತಾದರೆ ಅವರು ಮಲಗಿರೋ ಹೊತ್ತಿನಲ್ಲಿ ಅವರಿಗೆ ಈ ಅಭ್ಯಾಸ ಹೊರಟು ಹೋಗಾಗೆ, ಅವನ ಹೆಂಡ ಕುಡಿಯೋದು ಬಿಡಲಿ ಅಂತ ಯೋಚನೆ ಮಾಡಬಾರ್ದು. ಅವನಲ್ಲಿ ತನ್ನ ಮೇಲೆ ಹತೋಟಿ ಹೆಚ್ಚಲಿ, ಅವನು ಸುಗುಣಗಳನ್ನು ಕಲ್ತ್ಕೊಳ್ಳಿ, ಹೆಂಡತಿ ಮಕ್ಕಳ ಮೇಲೆ ಅವನ ಪ್ರೇಮ ವೃದ್ಧಿಯಾಗಲಿ, ತನ್ನ ಜವಾಬ್ದಾರಿಯನ್ನು ಅರ್ಥಕೊಳ್ಳಿ ಅವನು ಅಂತ ಹೇಳಿ ಆ ತರಹ ಅವನ ಹತ್ರ ಇದ್ರೂ ಹೆಂಡದ ಬಾಟ್ಲ ಅವನು ಹಿಂಗೆ ಬಿಸಾಕ್ಬಿಟ್ಟು ಹಾಗೆ ಹೀಗೆ ನಾವು ಕಲ್ಪಿಸ್ಕೊಂಡು ಅವನಲ್ಲಿ ಒಂದು ಇಚ್ಛಾಶಕ್ತಿ ಪ್ರಬಲವಾಗಲಿ, ತನ್ನ ಮೇಲೆ ಅವನಿಗೆ ಸ್ವಾಮಿತ್ವ ಲಭಿಸಲಿ ಅಂಥೇಳಿ ಅವನ ಮಲಗಿರೋ ಕಾಲದಲ್ಲಿ ಈ ಥರ ಸಂಕಲ್ಪಗಳನ್ನು ನಾವು ಕಳಿಸಿದ್ರೆ ಅದು ಅವನ ಸೂಕ್ಷ್ಮ ದೇಹಗಳ ಮೇಲೆ ಪರಿಣಾಮವನ್ನು ಮಾಡಿ ಕಾಲಕ್ರಮೇಣ ಅವನು ಆ ಅಭ್ಯಾಸವನ್ನು ಬಿಡೋದಕ್ಕೆ ಅದು ಸಹಾಯ ಮಾಡುತ್ತೆ. ಇದನ್ನೆಲ್ಲ ನಾವು ಪ್ರಯೋಗ ಮಾಡಿ ನೋಡ್ಬೋದು. ನಾನೊಬ್ಬರ ಮೇಲೆ ಪ್ರಯೋಗ ಮಾಡಿ ಅದು ಯಶಸ್ವಿ ಆಗಿದೆ. ನಾವು ಎಷ್ಟೆಷ್ಟು ಮಟ್ಟಿಗೆ ಇದು ನಮ್ಮ ಇಚ್ಛಾಶಕ್ತಿನ ಇದಕ್ಕೆ ಕೊಡ್ತೀವೋ, ಎಷ್ಟು ಪ್ರೇಮ, ಎಷ್ಟು ಆ ಒಂದು ಸತ್ಸಂಕಲ್ಪದಿಂದ ನಾವು ಆ ಶಕ್ತಿನ ಹರಿಯೋದಕ್ಕೆ ಬಿಡ್ತೀವೋ ಅಷ್ಟೆಷ್ಟು ಕೂಡ ಅದು ಚೆನ್ನಾಗಿ ಕೆಲಸ ಮಾಡುತ್ತೆ. ಈ ರೀತಿಯಾಗಿ ಇಚ್ಛಾಶಕ್ತಿಯನ್ನು ನಾವು ಉಪಯೋಗಿಸ್ಕೊಳ್ಬೋದು, ಇತರರ ರೋಗ ನಿವಾರಣೆಗೆ ಉಪಯೋಗಿಸ್ಕೊಳ್ಬೋದು, ಮತ್ತು ನಮ್ಮನ್ನು ನಾವು ಪರಿಶುದ್ಧ ಮಾಡ್ಕೊಳ್ಳೋಕ್ಕೆ ಉಪಯೋಗಿಸ್ಬೋದು. ಭಗವಂತನ ಒಂದು ಈ ಒಂದು ಸತ್ಸಂಕಲ್ಪ ನೆರವೇರಲಿ ಅಂತ ಹೇಳಿ ನಾವು ಪ್ರಬಲವಾಗಿ ಸಂಕಲ್ಪ ಮಾಡ್ಕೊಂಡ ಹಾಗೆಲ್ಲ ಹೆಚ್ಚು ಹೆಚ್ಚು ಜನರಲ್ಲಿ ಅದು ಕೆಲಸ ಮಾಡೋಕ್ಕೆ ಪ್ರಾರಂಭ ಆಗುತ್ತೆ. ಜೊತೆಗೆ ನಮ್ಮ ಸ್ವಂತ ಜೀವನ ಇತರರಿಗೆ ಮಾದರಿಯಾಗಬೇಕು. ನಮ್ಮ ಎಲ್ಲ ಶರೀರಗಳ ಮೇಲೂ ನಾವು ಸಂಪೂರ್ಣವಾಗಿ ಹತೋಟಿಯನ್ನು ಸ್ಥಾಪಿಸ್ಕೊಳ್ಬೇಕು. ಇಂದ್ರಿಯಗಳು, ನಾವು ಕುದುರೆಗಳು ತಮಗೆ ತಾವೇ ಓಡಿ ಹೋಗೋಕ್ಕೆ ನಾವು ಅವಕಾಶ ಕೊಡ್ಕೂಡ್ದು. ಮನಸ್ಸು ಅನ್ನೋ ಒಂದು ಲಗಾಮನ್ನು ಭದ್ರವಾಗಿ ಹೇಳಿಕೊಂಡು ಅದನ್ನೇ ಹಿಂದಕ್ಕೆ ನಾವು ಹೇಳಿದ ದಾರಿಯಲ್ಲಿ ಅದು ಹೋಗೋ ಹಾಗೆ ಮಾಡಬೇಕು. ನಮ್ಮ ಆಸೆಗಳು, ನಮ್ಮ ರಸಭಾವಗಳು ಎಲ್ಲವೂ ಕೂಡ ನಮ್ಮ ಹತೋಟಿಯಲ್ಲಿರಬೇಕು. ಆತ್ಮ ಅವನು ಅರ್ಥದಲ್ಲಿ ಸಾರ್ಥಿಯಾಗಿ ಕುಳಿತಿದ್ದಾನೆ. ಆ ಮನಸ್ಸು ಅನ್ನೋದು ಅವನ ಲಗಾಮು. ಅವನು ತನ್ನ ರಸಭಾವಗಳನ್ನು, ಆಶೆಗಳನ್ನು ಎಲ್ಲವನ್ನು ಹತೋಟಿಯಲ್ಲಿ ಇಟ್ಕೊಂಡು ಎಲ್ಲಿಗೆ ಬೇಕೋ ಅಲ್ಲಿಗೆ ರಥನ ನಡೆಸ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಒಂದು ಉಪನಿಷತ್ನಲ್ಲಿ ಬರುತ್ತೆ. ಹಾಗೆ ಇವುಗಳ ಮೇಲೆ ನಾವು ಸಂಪೂರ್ಣವಾದ ಸ್ವಾಮಿತ್ವವನ್ನು ನಾವು ಸ್ಥಾಪಿಸ್ಕೊಂತು ಅಂತ ಹೇಳಿದ್ರೆ ಇಚ್ಛಾಶಕ್ತಿಯ ಮೂಲಕ ನಾವು ಹೆಚ್ಚು ಬೇಗ ಆಧ್ಯಾತ್ಮ ದಾರಿಯಲ್ಲಿ ಪ್ರಗತಿ ಹೊಂದೋದಕ್ಕೆ ಸಾಧ್ಯ, ದೈವೇಚ್ಛೆಯೊಡನೆ ಸಹಕರಿಸೋದಕ್ಕೆ ಸಾಧ್ಯ. ಆ ರೀತಿಯಾಗಿ ಅಂತಹ ಒಂದು ದೈವೇಚ್ಛೆ ಏನಿದೆ ಅನ್ನೋದನ್ನು ನಾವು ತಿಳ್ಕೊಂಡು ಅದರೊಳಗೆ ನಮ್ಮ ಸ್ವಂತ ಇಚ್ಛೆಗಳು ಅದಕ್ಕೆ ವಿರುದ್ಧವಾಗಿ ಇಲ್ಲದೆ ಇರೋ ಹಾಗೆ, ಅದಕ್ಕೆ ಸಹಕಾರಿಯಾಗಿರೋ ಹಾಗೆ ನಮ್ಮ ಸ್ವಂತ ಇಚ್ಛೆಗಳನ್ನು ನಾವು ಬೆಳೆಸ್ಕೊಂತು ಅಂತ ಹೇಳಿದ್ರೆ ಇಚ್ಛಾಶಕ್ತಿ ಇಟ್ ಈಸ್ ಎ ವೆರಿ ಪವರ್ಫುಲ್ ಫೋರ್ಸ್. ನಾವು ಇದನ್ನು ಎಷ್ಟೆಷ್ಟು ಮಟ್ಟಿಗೆ ಬೆಳೆಸ್ಕೊಳ್ತೀವೋ, ಪ್ರಯೋಗಿಸ್ತೀವೋ ಸನ್ಮಾರ್ಗದಲ್ಲಿ, ಅಷ್ಟೆಷ್ಟು ಕೂಡ ನಮ್ಮ ಅಧ್ಯಾತ್ಮ ಪ್ರಗತಿ ಬಹಳ ಶೀಘ್ರವಾಗಿ ನಡೆಯುತ್ತೆ. ಅದನ್ನು ನಮ್ಮಲ್ಲಿರ್ತಕ್ಕಂಥ ಈ ಒಂದು ಪ್ರಬಲವಾದ ಶಕ್ತಿ, ಇದರ ಅಸ್ತಿತ್ವವನ್ನು ನಾವು ಗುರುತಿಸ್ಕೊಳ್ಳೋಣ, ಇದಕ್ಕೆ ಪೋಷಣೆ ನೀಡೋಣ. ಕ್ರಮಕ್ರಮವಾಗಿ ಇದನ್ನು ಹೆಚ್ಚು ಹೆಚ್ಚಾಗಿ ಬಳಸ್ಕೊಂಡು ಪ್ರಪಂಚದ ಹಿತಕ್ಕೋಸ್ಕರ, ಎಲ್ಲ ಜನರ, ಎಲ್ಲ ಜೀವವರ್ಗಗಳ ಕಲ್ಯಾಣಕ್ಕೋಸ್ಕರ ಮತ್ತು ಭಗವಂತನ ಒಂದು ದೈವ ನಿಯಮವನ್ನು ಜಾರಿಗೆ ತರೋದಕ್ಕೋಸ್ಕರ ಆ ಇಚ್ಛಾಶಕ್ತಿಯನ್ನು ಬಳಸೋಣ.